ನೋಡ್ರಿ ನಿನ್ನದ್ ನಾವು ಕಂಟಿನ್ಯೂಷನ್ ಮಾಡ್ಕೊಂತ ಹೋಗೋಣ. ನಿನ್ನೆಗೆ ಎಲ್ಲಿಗೆ ಬಂದಿದೀವಪ್ಪ ಅಂತಂದ್ ಹೇಳಿದ್ರೆ 1773 ಡಿಸ್ಕಷನ್ ಮಾಡವ. ಎಲ್ರಿಗೂ ಕ್ಲಿಯರ್ ಅಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ಅದ್ರ ಕಂಟಿನ್ಯೂಷನ್ ವಿಡಿಯೋಸ್ ಗಳನ್ನ ನಾನು ಹಾಕಿದ್ನಿ, ಎಲ್ರು ನೋಡಿದಿರ ಅನ್ಕೊಂತೀನಿ. ಇವಾಗ ನಾವು ಇಂಪಾರ್ಟೆಂಟ್ ಥಿಂಗ್ಸ್ ಗಳನ್ನ ಅಷ್ಟೇ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. 1773 ಏನಾಗತ್ತಂದ್ರೆ ಒಂದು ಆಕ್ಟ್ ಬರುತ್ತ, ಅದನ್ನ ನಾವ್ ಏನಂತ ಕರಿತೀವಿ, ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಕರಿತೀವಿ. ಏನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರ ರೆಗ್ಯುಲೇಟಿಂಗ್ ಆಕ್ಟ್ ಅಂತಂದ್ ಹೇಳಿ. ಎದಕ್ ಬರುತ್ತ ಅಂತಂದ್ ಹೇಳಿದ್ರ ಇದು ಈಸ್ಟ್ ಇಂಡಿಯಾ ಕಂಪನಿಯನ್ನ ಆಲ್ಮೋಸ್ಟ್ ಏನಂತಂದ್ರೆ ಕಂಟ್ರೋಲ್ ಮಾಡ್ಬೇಕು, ಅದಾದ ನಂತರ ಭಾರತದಲ್ಲಿ ಆಡಳಿತ ಮಾಡ್ಬೇಕು ಅಂತಂದ್ ಹೇಳಿ ಬರುತ್ತ. ಸೊ ಅದರಲ್ಲೂ ಫಸ್ಟ್ ಏನಂತಂದ್ ಹೇಳಿದ್ರ ಒಂದು ಪದ್ಧತಿಯನ್ನ ದ್ವಿಮುಖ ಸರ್ಕಾರ ಪದ್ಧತಿ ಅಂತಂದ್ ಹೇಳಿ ಬಂದಿರತ್ತ. ದ್ವಿಮುಖ ಸರ್ಕಾರ ಪದ್ಧತಿ ಅಂತಂದ್ ಹೇಳಿ. ಸೊ ಇದನ್ನೇನಪ್ಪಾ ಅಂತಂದ್ ಹೇಳಿದ್ರ ರದ್ದು ಮಾಡ್ತಾರೆ. ಇದನ್ನ ಜಾರಿಗೆ ತಗೊಂಡ್ ಬಂದಂತ ವ್ಯಕ್ತಿ ಯಾರಾಗಿರ್ತಾರ ಅಂತಂದ್ ಹೇಳಿದ್ರ ರಾಬರ್ಟ್ ಕ್ಲೈವ್ ಆಗಿರ್ತಾನ. ಯಾವಾಗ ಜಾರಿಗೆ ತಗೊಂಡ್ ಬಂದಿರ್ತಾನ ರಾಬರ್ಟ್ ಕ್ಲೈವ್? ಯಾರಿಗಾದ್ರು ರಾಬರ್ಟ್ ಕ್ಲೈವ್ ಅದನ್ನ ಯಾವಾಗ ಜಾರಿಗೆ ತಗೊಂಡ್ ಬಂದಿರ್ತಾನ? 1765ರಲ್ಲಿ ಬಕ್ಸಾರ್ ಕದನ ಮುಗಿದ ತಕ್ಷಣ ಏನಂತಂದ್ ಹೇಳಿದ್ರ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬಂದಿರ್ತಾನ. ಟ್ಯಾಕ್ಸ್ ಕಲೆಕ್ಷನ್ ಯಾರು ಮಾಡೋದು? ಬ್ರಿಟಿಷರ್ ಮಾಡೋದು. ನ್ಯಾಯವನ್ನ ಯಾರು ಹೇಳೋದಪ್ಪ ಅಂತಂದ್ ಹೇಳಿದ್ರ ಬಂಗಾಳದ ನವಾಬ್ರು ಹೇಳೋದು. ಇದೇನಪ್ಪಾ ಅಂತಂದ್ ಹೇಳಿದ್ರೆ ದ್ವಿಮುಖ ಸರ್ಕಾರ ಪದ್ಧತಿ ಅಂತಂದ್ ಹೇಳ್ತೀವಿ. ಟ್ಯಾಕ್ಸ್ ಮಾತ್ರ ಬ್ರಿಟಿಷರ್ ವಸೂಲಿ ಮಾಡ್ಬೇಕು, ಬಟ್ ಅದರ ನ್ಯಾಯವನ್ನ ಹೇಳ್ಕೊಡೋರು ಯಾರಪ್ಪ ಅಂತಂದ್ ಹೇಳಿದ್ರ ಬಂಗಾಳದ ನವಾಬರಾಗಿರ್ಬೇಕು ಅಂತಂದ್ ಹೇಳಿ ಇಂತಹ ಒಂದು ಎರಡು ಪದ್ಧತಿಯ ಸರ್ಕಾರವನ್ನ ದ್ವಿಮುಖ ಸರ್ಕಾರ ಪದ್ಧತಿ ಅಂತಂದ್ ಹೇಳ್ತೀವಿ. ಎಲ್ರಿಗೂ ಕ್ಲಿಯರ್ ಐ ಪಾಯಿಂಟ್? ಇದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರ ಗವರ್ನರ್ ಬರ್ತಾನ. ಈ ಆಕ್ಟ್ ಬಂದ ನಂತರ ಆ ಗವರ್ನರ್ ಯಾರಪ್ಪ ಅಂತಂದ್ ಹೇಳಿದ್ರ ವಾರನ್ ಹೆಸ್ಟಿಂಗ್ ಅಂತಂದ್ ಹೇಳ್ತೀವಿ. ಯಾರಂತಂದ್ ಹೇಳ್ತೀವಿ? ವಾರನ್ ಹೆಸ್ಟಿಂಗ್. ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್, ವಾರನ್ ಹೆಸ್ಟಿಂಗ್. ಸೊ ಇವನನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರ ಬಂಗಾಳ ಪ್ರಾಂತ್ಯವನ್ನ ವಶಪಡಿಸ್ಕೊಂಡಿರ್ತಾರಲ್ಲ ಕಂಪ್ಲೀಟ್ ಆಗಿ. ಸೊ ಅದಕ್ಕೋಸ್ಕರ ಆ ಬಂಗಾಳ ಪ್ರಾಂತ್ಯಕ್ಕೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಗವರ್ನರ್ ಜನರಲ್ ಆಗಿ ಮಾಡ್ತಾರೆ. ಏನಂತ ಹಿಂಗ್ ಮಾಡ್ತಾರ? ಗವರ್ನರ್ ಜನರಲ್ ಅಂತಂದ್ ಹೇಳಿ. ಸೊ ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರಪ್ಪಾ ಅಂತಂದ್ ಹೇಳಿದ್ರ ವಾರನ್ ಹೆಸ್ಟಿಂಗ್ ಅಂತಂದ್ ಹೇಳ್ತೀವಿ. ಮೊದಲ ಗವರ್ನರ್ ಜನರಲ್, ಬಂಗಾಳದ ಗವರ್ನರ್ ಜನರಲ್ ವಾರನ್ ಹೆಸ್ಟಿಂಗ್. ಅದಾದ ನಂತರ ತುಂಬಾ ಇಂಪಾರ್ಟೆಂಟ್ ಇದ್ರೊಳಗಡೆ ವಾರನ್ ಹೆಸ್ಟಿಂಗ್ ಬಂದ ತಕ್ಷಣ ಏನ್ ಮಾಡ್ದ? ಒಂದು ಆಲ್ರೆಡಿ ಹೇಳಿದ್ವಿ, ದ್ವಿಮುಖ ಸರ್ಕಾರ ಪದ್ಧತಿಯನ್ನ ನಾಶ ಮಾಡ್ದ. ಅದಾದ ನಂತರ ಅದನ್ನ ರದ್ದು ಮಾಡ್ದ. ಅದ್ರ ಜೊತೆಗೆ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ ಅದ್ರ ಜೊತೆಗೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಎರಡು ಏನಪ್ಪಾ ಅಂತಂದ್ ಹೇಳಿದ್ರ ಒಂಥರ ನ್ಯಾಯವನ್ನ ಒದಗಿಸ್ಕೊಡೋಕೆ ಒಂದು ದಿವಾನಿ ಅದಾಲತ್ ಅಂತಂದ್ ಹೇಳಿ, ಒಂದೇನಂತಂದ್ ಹೇಳಿದ್ರ ದಿವಾನಿ ಅದಾಲತ್ ಅಂತಂದ್ ಹೇಳಿ, ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರ ಫೌಜ್ದಾರಿ ಅದಾಲತ್ ಅಂತಂದ್ ಹೇಳಿ. ಫೌಜ್ದಾರಿ ಅದಾಲತ್ ಹಿಂಗಂದ್ರೆ ಏನ? ದಿವಾನಿ ಅದಾಲತ್ ಅಂತಂದ್ ಹೇಳಿದ್ರ ಸಿವಿಲ್ ಥಿಂಗ್ಸ್ ಗಳನ್ನ, ಜನರಿಗೆ ಸಂಬಂಧಿಸಿದ್ದು. ಅದಾದ ನಂತರ ನೆಕ್ಸ್ಟ್ ಫೌಜ್ದಾರಿ ಅದಾಲತ್ ಅಂತಂದ್ ಹೇಳಿದ್ರೆ ಕ್ರಿಮಿನಲ್ ಅಂತಂದ್ ಹೇಳ್ತೀವಿ. ಕ್ರಿಮಿನಲ್ ಅಂತಂದ್ ಹೇಳಿ ಬರುತ್ತೆ. ಕ್ರಿಮಿನಲ್ ನ್ಯಾಯ ಆಮೇಲೆ ಸಿವಿಲ್ ನ್ಯಾಯ ಅಂತಂದ್ ಹೇಳಿ. ಸೊ ಇವುಗಳನ್ನ ಒದಗಿಸೋಕೆ ಅಂತಂದ್ ಹೇಳಿದ್ರೆ ದಿವಾನಿ ಅದಾಲತ್ ಮತ್ತು ಫೌಜ್ದಾರಿ ಅದಾಲತ್ ಅಂತಂದ್ ಹೇಳಿ ಎರಡು ನ್ಯಾಯ ಪದ್ಧತಿಗಳನ್ನ ಏನ ಪ್ರತಿಯೊಂದು ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡ್ತಾನ. ಇದು ತುಂಬಾ ಇಂಪಾರ್ಟೆಂಟ್. ಇದು ಕ್ಲಿಯರ್ ಆಗಿ ಇವೆರಡು ಪಾಯಿಂಟ್ಸ್ ಗಳು. ಇದ್ರ ಜೊತೆಗೆ ಏನಾಗತ್ತಪ್ಪ ಅಂತಂದ್ ಹೇಳಿದ್ರ ಇಷ್ಟೆಲ್ಲ ಇವನ್ನ ಜಿಲ್ಲೆ ಒಳಗ್ ಸ್ಥಾಪನೆ ಮಾಡ್ತಾನ. ಅದಾದ ನಂತರ ಕಲ್ಕತ್ತಾದೊಳಗಡೆ 1774ರಲ್ಲಿ ಒಂದು ಸುಪ್ರೀಂ ಕೋರ್ಟ್ ಅನ್ನ ರಚನೆ ಮಾಡ್ತಾನ. ಎಲ್ಲಿ? ಕೋಲ್ಕತ್ತಾದೊಳಗಡೆ 1774ರಲ್ಲಿ. ಸೊ ಈ ಸುಪ್ರೀಂ ಕೋರ್ಟ್ ಅಲ್ಲಿ ಎಷ್ಟ್ ಜನ ಇರ್ತಾರಂತಂದ್ ಹೇಳಿದ್ರ ಟೋಟಲ್ ಆಗಿ ಒಬ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅದಾದ ನಂತರ ಇನ್ನೊಬ್ರ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಅನ್ಕೊಡ್ರಿ, ಅದಾದ ನಂತರ 3 ಜನ ನ್ಯಾಯಾಧೀಶರು. ಟೋಟಲ್ ಆಗಿ ಎಷ್ಟಂತಂದ್ರೆ 4 ಜನ. ಸೊ ಇದ್ರಲ್ಲಿ ಫಸ್ಟ್ ಮುಖ್ಯ ನ್ಯಾಯಾಧೀಶರು ಯಾರಾಗಿರ್ತಾರ ಅಂತಂದ್ರೆ ಎಲಿಜಾ ಇಂಪೆ ಆಗಿರ್ತಾರೆ. ಯಾರಾಗಿರ್ತಾರ? ಎಲಿಜಾ ಇಂಪೆ ಅನ್ನೋ ಒಬ್ರು ಪರ್ಸನ್ ಚೀಫ್ ಜಸ್ಟಿಸ್ ಆಫ್ ದಟ್ ಸುಪ್ರೀಂ ಕೋರ್ಟ್ ಅಂತಂದ್ ಹೇಳ್ತೀವಿ. ಕ್ಲಿಯರ್? ಎಸ್. ಅದಾದ ನಂತರ ನೆಕ್ಸ್ಟ್ ಏನಾಗತ್ತೆ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್. ಬ್ರಿಟಿಷರ್ ಏನಂತಂದ ಹೇಳಿದ್ರೆ ನಮ್ಮ ದೇಶದ ಸಂಸ್ಕೃತಿಯನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಅವ್ರು ಆಳ್ಬೇಕಲ್ಲ, ನಮ್ಮ ದೇಶವನ್ನ ಆಳ್ಬೇಕಂತಂದ ಹೇಳಿದ್ರೆ ನಮ್ಮ ದೇಶದಲ್ಲಿ ಏನೇನ್ ನಡೆಯಾಕತೈತೆ, ಹೆಂಗಿರತ್ತ, ನಮ್ ಸಂಸ್ಕೃತಿ ಹೆಂಗೈತ, ನಮ್ದು ಕಲೆ ಹೆಂಗೈತ, ನಾವ್ ಹೆಂಗ್ ಮಾತಾಡ್ತೀವಿ, ನಾವ್ ಯಾವ ತರ ಇರ್ತೀವಿ, ಯಾವ ರೀತಿಯಾಗಿ ನಾವು ರೂಪುರೇಷೆಗಳನ್ನ ಹಾಕೊಂತೀವಿ, ಉಡುಪುಗಳನ್ನ ಹಾಕೊಂತೀವಿ, ಯಾವ ರೀತಿಯಾಗಿರೋ ಫುಡ್ ಗಳನ್ನ ತಿಂತೀವಿ, ಪ್ರತಿಯೊಂದ್ರ ಬಗ್ಗೆ ಸಾಂಸ್ಕೃತಿಕವಾಗಿ ಪ್ರತಿಯೊಂದ್ರ ಬಗ್ಗೆ ತಿಳ್ಕೊಬೇಕಲ್ಲ. ಈ ತರ ತಿಳ್ಕೊಬೇಕು ಅಂತಂದ್ ಹೇಳಿದ್ರೆ ಒಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಸ್ಕೂಲ್ ಕಟ್ಬೇಕಾಗಿರುತ್ತೆ ಅಥವಾ ಒಂದ್ ಯಾವ್ದಾದ್ರು ಆರ್ಗನೈಸೇಷನ್ ಕಟ್ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಬ್ರಿಟಿಷರಿಗೆ ಟ್ರೈನಿಂಗ್ ನೀಡಬೇಕು ಅಂತಂದ್ ಹೇಳಿ ಒಂದು ಆರ್ಗನೈಸೇಷನ್ ನ ಕಟ್ತಾರ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಏಷ್ಯಾಟಿಕ್ ಸೊಸೈಟಿ ಅಂತಂದ್ ಹೇಳಿ.
ಏನಂತ ಕರಿತೀವಿ? ಏಷಿಯಾಟಿಕ್ ಸೊಸೈಟಿ. ಇದು ಯಾವ್ದಕ್ಕೆ ಇದಾಗತ್ತ, ರಚನೆ ಆಗತ್ತ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿರುವ ಸಂಸ್ಕೃತಿಯನ್ನ ಕಲಿತುಕೊಳ್ಳಕ. ಇದನ್ನ ಸ್ಥಾಪನೆ ಮಾಡಿದಂತ ವ್ಯಕ್ತಿ ಯಾರಂತಂದ್ರೆ ವಿಲಿಯಂ ಜೋನ್ಸ್ ಅಂತಂದ್ ಹೇಳ್ತೀವಿ. ಯಾರಂತಂದ್ ಹೇಳ್ತೀವಿ? ವಿಲಿಯಂ ಜೋನ್ಸ್. ಕ್ಲಿಯರ್ ಪಾಯಿಂಟ್. ಟೈಮ್ ಅಲ್ಲಿ ಆಗ್ತಾ ಇತ್ತು ಅಂತಂದ್ ಹೇಳಿದ್ರೆ ಇವನ್ ಟೈಮ್ ಅಲ್ಲಿ, ಸೊ ವಾರ್ನ್ ಹೆಸ್ಟಿಂಗ್ ಟೈಮ್ ಅಲ್ಲಿ ಇವನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ, ಇವ್ ಬಂದ ನಂತರ 2 ಯುದ್ಧಗಳನ್ನ ಮಾಡ್ತಾನ. ಒಂದು 1775ರಿಂದ ಹಿಡ್ಕೊಂಡು 82ರವರೆಗೂ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಅಂತಂದ್ ಹೇಳ್ತೀವಿ. ಮೊದಲ ಆಂಗ್ಲೋ ಮರಾಠ ಯುದ್ಧ 1775ರಿಂದ ಹಿಡ್ಕೊಂಡು 1782ರವರೆಗೂ ಒಂದ್ ಯುದ್ಧ ಮಾಡ್ತಾನ. ಅದಾದ ನಂತರ 1780ರಿಂದ ಹಿಡ್ಕೊಂಡು 84ರವರೆಗೂ ಎರಡನೇ ಆಂಗ್ಲೋ ಮೈಸೂರ್ ಯುದ್ಧ ಮಾಡ್ತಾನ. ಎರಡನೇ ಆಂಗ್ಲೋ ಮೈಸೂರ್ ಯುದ್ಧ ಯಾರ್ ಮಾಡ್ತಾರ ಅಂತಂದ್ ಹೇಳಿದ್ರ ವಾರ್ನ್ ಹೆಸ್ಟಿಂಗ್ ಮಾಡ್ತಾನ. ಅದ್ರ ಜೊತೆಗೆ ಇನ್ನೊಂದು ಮಾಡ್ತಾನಪ್ಪ ಅಂತಂದ್ ಹೇಳಿದ್ರ ರೋಹಿಲ್ಯಾ ಯುದ್ಧ ಅಂತಂದ್ ಹೇಳಿ ಬರುತ್ತೆ. ಇನ್ನೊಂದ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರ ರೋಹಿಲ್ಯಾ ಯುದ್ಧ ಅಂತಂದ್ ಹೇಳಿ ಬರುತ್ತ. ನಮ್ಗ ಅಷ್ಟೊಂದೇನ್ ಇಂಪಾರ್ಟೆಂಟ್ ಇಲ್ಲ, ಅದ್ರ ಬಗ್ಗೆ ಏನು ಕೇಳಂಗಿಲ್ಲ. ಬಟ್ ಅದನ್ನ ನೆನ್ಪಿಟ್ಕೊಟ್ರೆ 1774ರಲ್ಲಿ ಬಂದ ತಕ್ಷಣನೇ ಏನಂತಂದ್ ಹೇಳಿದ್ರ ರೋಹಿಲ್ಯಾ ಯುದ್ಧ. ರೋಹಿಲ್ಯಾ ಅಂತಂದ್ ಹೇಳಿದ್ರೆ ಎಲ್ಲಿ ಬರ್ತಾರ ಇವ್ರು? ರೋಹಿಲ್ಯಾ ಮಯನ್ಮಾರದ ಕಡೆಗೆ ರೋಹಿಲ್ಯಾ ಯುದ್ಧ ಅಂತಂದ್ ಹೇಳ್ತೀವಿ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ವಾರ್ನ್ ಹೆಸ್ಟಿಂಗ್ ಅಲ್ಲಿ ನೆನ್ಪಿಟ್ಕೋಬೇಕು. ಏನಾದ್ರು ಕ್ವಶನ್ಸ್ ಗಳಿದಾವ ಯಾರಿಗಾದ್ರು ಇದ್ರ ಬಗ್ಗೆ? ಅದ ನಂತರ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಒಬ್ಬ ಬರ್ತಾನ, ಗವರ್ನರ್ ಜನರಲ್ ಅಂತಂದ್ ಹೇಳ್ತೀವಿ, ಲಾರ್ಡ್ ಕಾರ್ನ್ ವಾಲಿಸ್ ಅಂತಂದ್ ಹೇಳ್ತೀವಿ. ಲಾರ್ಡ್ ಕಾರ್ನ್ ವಾಲಿಸ್ ಇವ್ ಬಾಳ್ ಅಂದ್ರ ಬಾಳ್ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ರೀ ಸರ್? ಒಂದೇನ್ರಿ, ಪೊಲೀಸ್ ಸಿಸ್ಟಮ್ ಜಾರಿಗೆ ತಗೊಂಡ್ ಬರ್ತಾನ. ಪೊಲೀಸ್ ಸಿಸ್ಟಮ್, ಪೊಲೀಸ್ ವ್ಯವಸ್ಥೆ ಅಂತಂದ್ ಹೇಳ್ತೀವಲ್ಲ, ಪೊಲೀಸ್ ವ್ಯವಸ್ಥೆಯನ್ನ ಜಾರಿಗೆ ತಗೊಂಡ್ ಬರ್ತಾನ. ಅದಕ್ಕೋಸ್ಕರ ಇವನನ್ನ ಪೊಲೀಸ್ ಇಲಾಖೆ ಪಿತಾಮಹ ಅಥವಾ ಏನಂತ ಕರಿತೀವಿ ನೋಡ್ರಿ, ಭಾರತ ದೇಶದ ಪೊಲೀಸ್ ಪಿತಾಮಹ ಯಾರಂತಂದಿದ್ರ ಲಾರ್ಡ್ ಕಾರ್ನ್ ವಾಲಿಸ್ ಅಂತಂದ್ ಹೇಳ್ತೀವಿ. ಅದ್ರ ಜೊತೆಗೆ ಇವನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ ಬಂಗಾಳ, ಒಡಿಸ್ಸಾ ಮತ್ತು ಈ ಪ್ರದೇಶಗಳಲ್ಲಿ, ಬಂಗಾಳ, ಬಿಹಾರ್ ಮತ್ತು ಒಡಿಸ್ಸಾ, ಬಂಗಾಳ ಪ್ರಾಂತ್ಯದಲ್ಲಿ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾನ. ಜಮೀನ್ದಾರಿ ಪದ್ಧತಿ ಅಂತಂದ್ ಹೇಳಿದ್ರ ಇದು ಕಾಯಂ ಪದ್ಧತಿ. ಸೊ ಒಬ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ, ಒಂದೊಂದು 1000 ಎಕರೆ ಹೊಲ ಇರುತ್ತ, ಅದಕ್ಕೊಬ್ಬ ಜಮೀನ್ದಾರ್ ಆಗಿರ್ತಾನ. ಅದ್ ಅವಂದ ಹೊಲ, ಅವಂಗ ಕಾಯಂ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರ ಹಕ್ಕಿರುತ್ತ. ಅವನ್ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರ ಟ್ಯಾಕ್ಸ್ ಅನ್ನ ಯಾರಿಗ್ ಕಟ್ತಾನ? ಬ್ರಿಟಿಷರಿಗೆ ಕಟ್ತಾನ. ಈಗ ಹೆಂಗ ಪ್ರತಿಯೊಂದು ಹೊಲಕ್ಕೆ ಅಂತಂದ್ ಹೇಳಿದ್ರೆ ಒಬ್ಬೊಬ್ರು ಕಟ್ಕೊತ್ಕೊಂಡಂಗಿಲ್ಲ. ಇದೇನ್ ಮಾಡ್ತಾರ, ಎಲ್ಲಾರು ಹೊಲವನ್ನ ಇಸ್ಕೊಂಡ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಬ್ಬ ಜಮೀನ್ದಾರ್ ಒಪ್ಪಿಸಿ ಬಿಡ್ತಾರ, ಇದು ನಿಂದ ಹೊಲ, ನೀನ ಟ್ಯಾಕ್ಸ್ ಕಟ್ಬೇಕಂತಂದ್ ಹೇಳಿ. ಈ ಎಂತ ಒಂದು ಜಮೀನ್ದಾರಿ ಪದ್ಧತಿಯನ್ನ ತಗೊಂಡ್ ಬರ್ತಾರ 1793ರಲ್ಲಿ. ಯಾರಪ್ಪಾ ಅಂತಂದ್ ಹೇಳಿದ್ರ ಲಾರ್ಡ್ ಕಾರ್ನ್ ವಾಲಿಸ್ ಅಂತಂದ್ ಹೇಳಿ. ಅರ್ಥ ಆಯ್ತಾ ಎಲ್ರಿಗೂ ಇದು? ಎಸ್. ಅದಾದ ನಂತರ ಇವನ್ ಟೈಮ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರ ಒಂದು ಸಂಸ್ಕೃತ ಕಾಲೇಜನ್ನ ಸ್ಥಾಪನೆ ಮಾಡ್ತಾರ ಬನಾರಸ್ ಒಳಗಡೆ. ಬನಾರಸ್ ಒಳಗಡೆ ಏನಂತಂದ್ರೆ ಒಂದು ಸಂಸ್ಕೃತ ಕಾಲೇಜ್ ಸ್ಟಾರ್ಟ್ ಆಗತ್ತ. ಕ್ವಶನ್ ಕೇಳಿದಾರೆ ಇದ್ರ ಮೇಲೆ, ಸಂಸ್ಕೃತ ಕಾಲೇಜ್ ಯಾರ್ ಸ್ಥಾಪನೆ ಮಾಡ್ರು ಅಂತಂದ್ ಹೇಳಿ. ಬನಾರಸ್ದೊಳಗಡೆ ಜನಾತನ್ ಡಂಕನ್ ಅಂತಂದ್ ಹೇಳ್ತೀವಿ. ಜೊನಾಥನ್ ಡಂಕನ್, ನೆನ್ಪಿಟ್ಕೊಳ್ರಿ ಈ ಹೆಸರು, ಜೊನಾಥನ್ ಡಂಕನ್ ಅಂತಂದ್ ಹೇಳಿ. 1791ರಲ್ಲಿ ಇವು ಒಂದು ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಾನ. ಅದು ಸಂಸ್ಕೃತ ಕಾಲೇಜ್ ಅಂತಂದ್ ಹೇಳ್ತೀವಿ. ಅದ್ರ ಜೊತೆಗೆ ಇವನು ಕೂಡ ಯುದ್ಧವನ್ನ ಮಾಡ್ತಾನ 1790ರಿಂದ ಹಿಡ್ಕೊಂಡು 92ರವರೆಗೂ. ಅದನ್ನ ನಾವು ಮೂರನೇ ಆಂಗ್ಲೋ ಮೈಸೂರ್ ಯುದ್ಧ ಅಂತಂದ್ ಹೇಳ್ತೀವಿ. ಯಾವುದು? ಮೂರನೇ ಆಂಗ್ಲೋ ಮೈಸೂರ್ ಯುದ್ಧ. ನನಗೊಂದ್ ಇಲ್ಲೇ ಹೇಳ್ಬಿಡ್ತೀರೇನ, ಇವಾಗ ಒಂದನೇ ಆಂಗ್ಲೋ ಮೈಸೂರ್ ಯುದ್ಧ ನಡೆಯುತ್ತ. ಒಂದನೇ ಆಂಗ್ಲೋ ಮೈಸೂರ್ ಯುದ್ಧ ರಾಬರ್ಟ್ ಕ್ಲೈವ್ ಆ ಟೈಮ್ ಒಳಗಡೆ. ಸೊ ಒಂದನೇ ಆಂಗ್ಲೋ ಮೈಸೂರ್ ಯುದ್ಧದ್ದು ಒಪ್ಪಂದ ಯಾವ್ದಾಗತ್ತ? ಮದ್ರಾಸ್ ಒಪ್ಪಂದ ಅಂತಂದ್ ಹೇಳ್ತೀವಿ. ಯಾವ್ದು ಅಂತಂದ್ ಹೇಳ್ತೀವಿ? ಮದ್ರಾಸ್ ಒಪ್ಪಂದ. ಈ ಯುದ್ಧದಲ್ಲಿ ಅಷ್ಟೊಂದು ಬ್ರಿಟಿಷರು ಭಾಗವಹಿಸಿರಂಗಿಲ್ಲ. ಯಾಕಂತಂದ್ ಹೇಳಿದ್ರ ಟಿಪ್ಪು ಸುಲ್ತಾನ್ ಅಪ್ಪ ಯಾರು? ಹೈದರ್ ಅಲಿ. ಅದಾದ ನಂತರ ನೆಕ್ಸ್ಟ್ ಹೈದರಾಬಾದ್ ನಿಜಾಮ, ಆಮೇಲೆ ಮರಾಠರ ನಡುವೆ ನಡೆದಂತಹ ಯುದ್ಧ. ಇದ್ರಲ್ಲಿ ಬಂದ್ ಏನಂದ್ರ ಹಸ್ತಕ್ಷೇಪ ಮಾಡೋದು ಬ್ರಿಟಿಷರು. ಸೊ ಅವ್ರ ನಡುವೆ, ಎಲ್ರದ ನಡುವೆ ಏನಂತಂದ್ ಹೇಳಿದ್ರೆ ಒಂದು ಒಪ್ಪಂದ ಆಗತ್ತ, ಮದ್ರಾಸ್ ಒಪ್ಪಂದ. ಯಾಕಂತಂದ್ ಹೇಳಿದ್ರೆ ಹೈದರ್ ಅಲಿ ಗೆದ್ದಿರ್ತಾನ. ಅದಾದ ನಂತರ ನೆಕ್ಸ್ಟ್ ಎರಡನೇ ಆಂಗ್ಲೋ ಮೈಸೂರ್ ಯುದ್ಧ ನಡೆಯುತ್ತ. ಯಾರ ಟೈಮ್ ಒಳಗಡೆ? ಇಲ್ಲಿದಾನಲ್ಲ, ಎಲ್ಲಿ ಹೋತದ್ ಬರ್ದಿದ್ದು. ಹಾ, ಎಸ್. ಎರಡನೇ ಆಂಗ್ಲೋ ಮೈಸೂರ್ ಯುದ್ಧ ನಡೆಯುತ್ತ. ಇದು ವಾರ್ನ್ ಹೆಸ್ಟಿಂಗ್ ಟೈಮ್ ಒಳಗಡೆ. ಸೊ ಬ್ರಿಟಿಷರಿಗೂ ಮತ್ತು ಏನಂತಂದ್ ಹೇಳಿದ್ರ ಟಿಪ್ಪು ಸುಲ್ತಾನ್ಗೂ, ಹೈದರಲ್ಲಿ ಸತ್ತೋಗ್ತಾನ ಟಿಪ್ಪು ಸುಲ್ತಾನ್ಗೂ. ಸೊ ಇಲ್ಲಿ ಒಂದು ಒಪ್ಪಂದ ಆಗತ್ತ. ಆ ಒಪ್ಪಂದ ಯಾವ್ದಂತಂದ್ ಹೇಳ್ತೀವಿ ಅಂದ್ರ ಮಂಗಳೂರು ಒಪ್ಪಂದ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ? ಮಂಗಳೂರು ಒಪ್ಪಂದ. ಸೊ ಇದು ಮುಗೀತು.
ಅದಾದ ನಂತರ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತ ಕಾರ್ನ್ವಾಲಿಸ್ ಮತ್ತು ಟಿಪ್ಪು ಸುಲ್ತಾನ್ ನಡುವೆ, ಅಂದ್ರೆ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ನಡುವೆ. ಇಲ್ಲಿ ಯಾವ ಒಪ್ಪಂದ ಆಗತ್ತಂತಂದ್ರೆ ಶ್ರೀರಂಗಪಟ್ಟಣ ಒಪ್ಪಂದ ಅಂತಂದ ಹೇಳ್ತೀವಿ. ಯಾವುದು? ಶ್ರೀರಂಗಪಟ್ಟಣ ಒಪ್ಪಂದ ಅಂತಂದ ಹೇಳ್ತೀವಿ. ಇಷ್ಟೇನ್ ಡಿಸ್ಕಷನ್ ಮಾಡಿದ್ನಲ್ಲ, ಈ ಎಲ್ಲಾ ಪಾಯಿಂಟ್ಸ್ ಗಳು ಕ್ಲಿಯರ್ ಅನ್ರಪ್ಪ. ಎಸ್. ಇದಾದ ನಂತರ ನೆಕ್ಸ್ಟ್ ಬರುವಂತ ವ್ಯಕ್ತಿ ಯಾರಂತಂದ್ ಹೇಳಿದ್ರ ಲಾರ್ಡ್ ವೆಲ್ಲೆಸ್ಲಿ ಅಂತಂದ ಹೇಳ್ತೀವಿ. ವೆಲ್ಲೆಸ್ಲಿ ಲಾರ್ಡ್ ವೆಲ್ಲೆಸ್ಲಿ ಇವೇನಂತಂದ್ ಎಲ್ಲಿಂದ ಎಲ್ಲಿವರೆಗೂ ಬಂದ ಅನ್ನೋದು ಏನ್ ಇಂಪಾರ್ಟೆಂಟ್ ಇಲ್ಲ, ಬಟ್ ಅದ್ರ ಅವ್ನ್ ಏನೇನ್ ಜಾರಿಗೆ ತಗೊಂಡ್ ಬಂದ ಅನ್ನೋದೊಂದು ಇಂಪಾರ್ಟೆಂಟ್. ಇವನೊಂದು ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾನ, ಸಹಾಯಕ ಸೈನ್ಯ ಪದ್ಧತಿ ಅಂತಂದೇಳಿ. ಎಲ್ರು ಕೇಳಿದಾರಲ್ಲ, ಸಬ್ಸಿಡಿರಿ ಅಲಯನ್ಸ್ ಅಂತಂದೇಳಿ. ಸಬ್ಸಿಡಿರಿ ಅಲಯನ್ಸ್ ಅಥವಾ ಸಹಾಯಕ ಸೈನ್ಯ ಪದ್ಧತಿ. ಹಿಂಗಂದ್ರೆ ಏನ? ಹಿಂಗಂತಂದ್ರ ಹೇಳಿದ್ರ ಒಂದು ಬ್ರಿಟಿಷ್ ಸೈನ್ಯ ಇರತ್ತ, ಒಂದು 100 ಜನರದ್ ಅನ್ಕೊಡ್ರಿ ಅಷ್ಟನ. ಒಂದು 100 ಜನ ಅಂತ ನಮ್ ಸರ್ ಹೇಳಿದಂತ ಬರಾಕ್ ಹೋಗ್ಬೇಡ್ರಿ. ಒಂದು 100 ಜನರು ಒಂದ್ ಸೈನ್ಯ ಅಂತ ಅನ್ಕೊಡ್ರಿ. ಇವೇನಪ್ಪಾ ಅಂತಂದ್ರೆ ಇದು ಬ್ರಿಟಿಷರ ಸೈನ್ಯ. ಇವ್ರೇನ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಈಗ ಬ್ರಿಟಿಷರ ಜೊತೆಗೆ ಯುದ್ಧ ಮಾಡಕ್ ಆಗಂಗಿಲ್ಲ. ನೀ ಯುದ್ಧ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ನಿನ್ ಸಾಮ್ರಾಜ್ಯ ನನಗೇನ್ ಬೇಡ, ನಿಮ್ ಸಾಮ್ರಾಜ್ಯ ನನಗೇನ್ ಬೇಡ, ನೀನ ಇಟ್ಕೋ. ಬಟ್ ಆದ್ರ ನಿನ್ನ ಸಾಮ್ರಾಜ್ಯದೊಳಗಡೆ ನನ್ನ ಸೈನ್ಯವನ್ನ ನೀನ್ ಇಟ್ಕೋಬೇಕು, ಅದ್ರದ್ ಮೇಂಟೆನೆನ್ಸ್ ನೀನ ಮಾಡ್ಬೇಕು. ಏನು ಅದಕ್ಕೆ ಊಟಕ್ಕೂ ನೀನ ಹಾಕ್ಬೇಕು, ಅವ್ರ ಜಳಕಾನು ನೀನ ಮಾಡಿಸ್ಬೇಕು, ಅವ್ರದ್ದು ಹೇಲ್ ಬೆಳೆಯೋದು ನೀನ. ಈ ಹಿಂಗ್ ಎಲ್ಲಾ ವ್ಯವಸ್ಥೆ ಅಂತ ಹೇಳ್ತೀವಲ್ಲ, ಕಂಪ್ಲೀಟ್ ಆಗಿ ವೈನೈ ಅಂತಂದೇಳಿ ಎವ್ರಿಥಿಂಗ್. ಸೊ ಅವ್ರ ಏನಂತಂದ್ರೆ ಕಂಪ್ಲೀಟ್ ಮೇಂಟೆನೆನ್ಸ್ ಕೂಡ ಯಾರು ನಡೆಸ್ಬೇಕು? ಇದನ್ನ ಅವ್ನ್ ರಾಜ ನಡ್ಸ್ಬೇಕ. ಅದಾದ ನಂತರ ನೆಕ್ಸ್ಟ್ ಪೇಮೆಂಟ್ ಕೊಡ್ಬೇಕು. ಮತ್ ಯಾರಿಗಿ? ಬ್ರಿಟಿಷ್ ಸೋಲ್ಜರ್ಸ್ ಏನಪ್ಪಾ ಅಂತಂದ್ರೆ ಪೇಮೆಂಟ್ ಯಾರು ಕೊಡ್ಬೇಕು? ರಾಜನ ಕೊಡ್ಬೇಕು. ಬಟ್ ಅದ್ರ ರಾಜನ್ ಮೇಲೆ ಯಾರಾದ್ರೂ ಯುದ್ಧ ಮಾಡಕ್ ಬಂದ್ರ ಅಂತಂದ್ರೆ ಇವ್ರು ಯುದ್ಧ ಮಾಡಂಗಿಲ್ಲ. ಇವ್ರ ಏನಂತಂದ್ರೆ ಬ್ರಿಟಿಷರ ಅನುಮತಿ ತಗೊಂಡ್ ಯುದ್ಧ ಮಾಡ್ಬೇಕು. ಮಸ್ತ್ ಐತಲ್ಲ. ಇದೇನಪ್ಪಾ ಅಂತಂದ ಹೇಳಿದ್ರ ಈ ಸೈನ್ಯ ಏನಂತಂದ ಹೇಳಿದ್ರ ಈ ರಾಜನ ಎಲ್ಲಾ ಮೇಂಟೈನ್ ಮಾಡ್ಬೇಕ. ಬಟ್ ಆದ್ರ ಈ ಸೈನ್ಯದ ಕಂಪ್ಲೀಟ್ ಕಂಟ್ರೋಲ್ ಯಾರ ಹತ್ರ ಅಂತಂದ ಹೇಳಿದ್ರೆ ಬ್ರಿಟಿಷ್ ಕೈಯಾಗ. ಈಗ ಹೇಳ್ತಾರ, ನೀವ್ ನಿಂತ್ಕೊಂಡ್ ನೋಡ್ರಪ್ಪ ಅವ್ರು ಯುದ್ಧ ಮಾಡೋದಂತಂದ ಹೇಳಿದ್ರೆ ಇವ್ರು ನಿಂತ್ಕೊಂತಾರ, ಅವ್ರೆಲ್ಲ ಯುದ್ಧ ಮಾಡ್ತಿರ್ತಾರ. ಆತರ. ಸೊ ಇಂತ ಒಂದು ಪದ್ಧತಿಯನ್ನ ಏನಪ್ಪಾ ಅಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಅಂತ ಕರಿತೀವಿ. ಇದಕ್ ಫಸ್ಟ್ ಟೈಮ್ ಒಪ್ಕೊಂಡಂತವ್ನ ಯಾರಂತಂದ್ರ ಹೈದರಾಬಾದ್ ನಿಜಾಮ. ಯಾರಂತಂದ್ರ ಹೈದರಾಬಾದ್ ನಿಜಾಮ. ಇವನೇನಂತಂದ್ರೆ ಈ ಪದ್ಧತಿಯನ್ನ ಫಸ್ಟ್ ಟೈಮ್ ಒಪ್ಕೊಂತಾನ. ಕ್ಲಿಯರ್? ಸೊ ಏನೇನ್ ಬರ್ತಾವ ಅಂತಂದೇಳಿ ಅರ್ಥ ಆಯ್ತಾ? ಸಿಂಪಲ್ ಆಗಿ ಸಹಾಯಕ ಸೈನ್ಯ ಪದ್ಧತಿ ಹಂಗಂದ್ರೆ ಏನ ಅಂತಂದೇಳಿ. ಓಕೆ, ಗುಡ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡೋಣ ನೋಡ್ರಿ. ಲಾರ್ಡ್ ವೆಲ್ಲೆಸ್ಲಿ ಇದ್ದಾಗ ಮತ್ತೊಂದ್ ಏನಾಗತ್ತಪ್ಪ ಅಂತಂದ್ರೆ 1799ರಲ್ಲಿ 1799ರಲ್ಲಿ 4ನೇ ಆಂಗ್ಲೋ ಮೈಸೂರ್ ಯುದ್ಧ ನಡೆಯುತ್ತ. ಕೊನೆಯ ಯುದ್ಧ. ಈ ಯುದ್ಧದಲ್ಲಿ ಏನಾಗತ್ತಂತಂದ ಹೇಳಿದ್ರ ಟಿಪ್ಪು ಸುಲ್ತಾನನನ್ನ ಕೊಂದ್ ಹಾಕಿ ಮೈಸೂರು ಸಾಮ್ರಾಜ್ಯ ಏನಿರುತ್ತಲ್ಲ, ಈ ಮೈಸೂರು ಸಾಮ್ರಾಜ್ಯವನ್ನ ಮತ್ತೆ ಯಾರಿಗ್ ಕೊಡ್ತಾರ ಅಂತಂದ ಹೇಳಿದ್ರ 3ನೇ ಕಂಠೀರವ ನರಸರಾಜ್ ಒಡೆಯರೋ ಏನೋ ಬರ್ತಾರ, ನನಗ್ ಗೊತ್ತಿಲ್ಲ, ಅದನ್ನ ಚೆಕ್ ಮಾಡ್ರಿ. ಮೈಸೂರು ಒಡೆಯರ ರಾಜನಿಗೇನಪ್ಪಾ ಅಂತಂದ ಹೇಳಿದ್ರ ಈ ಸಾಮ್ರಾಜ್ಯವನ್ನ ಬ್ರಿಟಿಷರು ಒಪ್ಪಿಸ್ತಾರ. ಅದಾದ ನಂತರ ಆ ರಾಜ ಏನ್ ಒಪ್ಕೊಂತಾನ? ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೊಂತಾನ. ಕ್ಲಿಯರ್? ಸೊ 4ನೇ ಆಂಗ್ಲೋ ಮೈಸೂರು ಯುದ್ಧ ಇವನ್ ಟೈಮಲ್ಲಿ ನಡೆಯುತ್ತಾ 1799ರಲ್ಲಿ ಟಿಪ್ಪು ಸುಲ್ತಾನ್ ಸತ್ತೋಗ್ತಾರ. ಅದಾದ ನಂತರ ಆ ಸಾಮ್ರಾಜ್ಯವನ್ನ ಯಾರು ವಹಿಸ್ತಾರ? ಮೈಸೂರು ಒಡೆಯರಿಗೆ ಒಪ್ಪಿಸ್ತಾರ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ 1802ರಲ್ಲಿ. 1802ರಲ್ಲಿ ಎರಡನೇ ಮರಾಠ ಯುದ್ಧ ನಡೆಯುತ್ತೆ. ಎರಡನೇ ಆಂಗ್ಲೋ ಮರಾಠ ಯುದ್ಧ. ಎರಡನೇ ಆಂಗ್ಲೋ ಮರಾಠ ಯುದ್ಧ ಬ್ರಿಟಿಷರು ಮತ್ತು ಮರಾಠರ ನಡುವೆ ನಡೆಯುತ್ತ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ಒಪ್ಪಂದ ಆಗತ್ತ, ಬಸ್ಸಿನ ಒಪ್ಪಂದ ಅಂತಂದ ಹೇಳ್ತೀವಿ. ಯಾವ್ದೋ ಸಾರಿ, ಬೆಸ್ಸಿನ್ ಒಪ್ಪಂದ ಅಂತಂದ ಹೇಳಿ. ಈ ಎರಡು ಥಿಂಗ್ಸ್ ಗಳನ್ನ ನೀವೇನಂತಂದ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಆಮೇಲೆ ಇದೇ ಟೈಮ್ ಅಲ್ಲಿ ಇವನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರ, ಈಗ ಬ್ರಿಟಿಷರಿಗೆ ಏನಾಗತ್ತಪ್ಪ ಅಂತಂದ ಹೇಳಿದ್ರ ನಮ್ಮ ಭಾರತ ದೇಶದಲ್ಲಿ ಆಳ್ವಿಕೆ ನಡ್ಸಕ್ ಬಾಳ ತೊಂದ್ರೆ ಆಗತ್ತೆ. ಯಾಕೆ ಹೇಳ್ರಿ? ಅವಾಗ ಇಂಗ್ಲಿಷ್ನ್ಯಾಗ ಮಾತಾಡಿದ್ರ ಅವ್ರಿಗೆ ಏನ್ ಅರ್ಥ ಆಗೋದು? ಪ್ಲೀಸ್ ಕಮ್ ಗೋ, ಪ್ಲೀಸ್ ಎಲ್ಲ ಇಲ್ಲ, ಗೋ ಕಮ್ ಹಂಗ ಹಿಂಗ ಎಲ್ಲ ಮಾತಾಡಕತ್ರ ಅಂತಂದ ಹೇಳಿದ್ರ ಅವ್ರಿಗೆ ಇಂಗ್ಲಿಷ್ ಏನ್ ಅರ್ಥ ಆಗೋದು ನಮ್ ಭಾರತ ಜನರಿಗೆ? ಯಾಕಂತಂದ ಹೇಳಿದ್ರೆ ಕರ್ನಾಟಕ ಕನ್ನಡ ಮಾತಾಡ್ತಿದ್ರು, ತೆಲುಗು, ಅದಾದ ನಂತರ ತಮಿಳು, ಮಲಯಾಳಂ, ಹಿಂದಿ,
ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಯಾವ ಲ್ಯಾಂಗ್ವೇಜ್ ದಾಗ ಅಂತ ಮಾತಾಡಾರ. ಸೊ ಅದಕ್ಕೋಸ್ಕರ ಬ್ರಿಟಿಷರಿಗೆ ಏನಂತಂದ್ರೆ ನಮ್ಮ ದೇಶದಲ್ಲಿ ಆಡಳಿತ ನಡ್ಸಕ ಬಾಳ ಅಂದ್ರ ಬಾಳ ತೊಂದ್ರೆ ಆಗತ್ತಿತ್ತು. ಇಂಥದೆಲ್ಲ ಆಗಬಾರ್ದು, ಎಲ್ಲಾ ಲ್ಯಾಂಗ್ವೇಜ್ ಗಳನ್ನ ಕಲಿಬೇಕು ಅಂತಂದೇಳಿ, ಭಾರತೀಯ ಭಾಷೆಗಳನ್ನ ಕಲಿಬೇಕು ಅಂತಂದೇಳಿ ಒಂದು ಕಾಲೇಜ್ ಅನ್ನ ಓಪನ್ ಮಾಡ್ತಾರ ಕೋಲ್ಕತ್ತಾದೊಳಗಡೆ. ಅದ ಯಾವ ಕಾಲೇಜ್ ಅಂತಂದ ಹೇಳಿದ್ರ ಪೋರ್ಟ್ ವಿಲಿಯಂ ಕಾಲೇಜ್ ಅಂತಂದ ಹೇಳ್ತೀವಿ. ಯಾವ್ದು? ಪೋರ್ಟ್ ವಿಲಿಯಂ ಕಾಲೇಜ್. ಯಾವಾಗಪ್ಪ ಅಂತಂದ್ರ 1800ರ ಟೈಮ್ ಅಲ್ಲಿ ಪೋರ್ಟ್ ವಿಲಿಯಂ ಕಾಲೇಜ್ ಅನ್ನ ಸ್ಟಾರ್ಟ್ ಮಾಡ್ತಾರ. ಯಾರಪ್ಪ ಅಂತಂದ್ರ ವೆಲ್ಲೆಸ್ಲಿ. ಕ್ಲಿಯರ್ ಪಾಯಿಂಟ್? ಎಸ್. ಇದೇನಂತಂದ ಹೇಳಿದ್ರೆ ಲಾರ್ಡ್ ವೆಲ್ಲೆಸ್ಲಿ ಬಗ್ಗೆ ಏನಾದ್ರು ಪಾಯಿಂಟ್ಸ್ ಗಳು ಮಿಸ್ ಆಗಿದಾವ? ಎಸ್. ಒಂದನೇ ಆಂಗ್ಲೋ ಮರಾಠದ ಒಪ್ಪಂದ ಯಾವ್ದಂತಂದ ಹೇಳಿದ್ರೆ ಸಾಲ್ಬಾಯ್ ಒಪ್ಪಂದ ಅಂತಂದ್ ಹೇಳ್ತೀವಿ. ಅದು ಮುಂಚೆನ ಆಗಿರತ್ತ, ಅದಕ್ಕೋಸ್ಕರ ನಮ್ಗ ಅದು ಇಂಪಾರ್ಟೆಂಟ್, ಬಟ್ ಅದ್ರ ನೆನ್ಪಿಟ್ಕೊಡ್ರಿ. ಇದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂತಹ ಗವರ್ನರ್ ಜನರಲ್ ಯಾರಂತಂದ ಹೇಳಿದ್ರ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತಂದ್ ಹೇಳ್ತೀವಿ. ಯಾರಂತಂದ ಹೇಳಿದ್ರ ಲಾರ್ಡ್ ವಿಲಿಯಂ ಬೆಂಟಿಂಗ್. ಎಸ್. ನೆಕ್ಸ್ಟ್ ನೋಡ್ರಿ, ಲಾರ್ಡ್ ವಿಲಿಯಂ ಬೆಂಟಿಂಗ್ ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್ ಆಗ್ತಾನ. ಯಾಕಂತಂದ ಹೇಳಿದ್ರ ಇವ್ ಬಂದ ತಕ್ಷಣ 1829ರಲ್ಲಿ ಸತಿ ಪದ್ಧತಿಯನ್ನ ಅಳಿಸಾಕ್ತಾನ. ಅಂದ್ರೆ ಈ ಸತಿ ಪದ್ಧತಿನ ಏನಪ್ಪಾ ಅಂತಂದ ಹೇಳಿದ್ರ ರದ್ದು ಮಾಡ್ತಾನ. ಇದನ್ನ ರದ್ದು ಮಾಡ್ಬೇಕಂತಂದ ಹೇಳಿ ಒಬ್ಬ ವ್ಯಕ್ತಿ ಏನಪ್ಪಾ ಅಂತಂದ ಹೇಳಿದ್ರ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡ್ತಾನ. ಅವ್ರ ಯಾರಂತಂದ ಹೇಳಿದ್ರ ರಾಜಾರಾಮ್ ಮೋಹನ್ ರಾಯರ್ ಅಂತಂದ ಹೇಳ್ತೀವಿ. ಏನಂತಂದ ಹೇಳ್ತೀವಿ? ರಾಜಾರಾಮ್ ಮೋಹನ್ ರಾಯ್ ಅಂತಂದ ಹೇಳ್ತೀವಿ. ಇವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಲಾರ್ಡ್ ವಿಲಿಯಂ ಬೆಂಟಿಂಗ್ ಜೊತೆಗೆ ಸೇರ್ಬಿಟ್ಟು ಸತಿ ಪದ್ಧತಿಯನ್ನ ರದ್ದು ಮಾಡ್ತಾರ. ಹೆಂಗಂದ್ರ ಸತಿ ಪದ್ಧತಿ ಅಂದ್ರೆ ಏನ? ಯಾರಿಗಾದ್ರೂ ಗೊತ್ತೈತೇನ ಸತಿ ಪದ್ಧತಿ ಅಂದ್ರೆ ಏನ್? ನಮ್ಮ ಹಿಂದಿ ಬಾಳ ಸುಮಾರು ಇದ್ರು ಅವಾಗ. ಸತಿ ಪದ್ಧತಿ ಅಂದ್ರೆ ಏನು ನೋಡೋಣ, ಯಾರಿಗಾದ್ರೂ ಗೊತ್ತೈತಿ? ಸಾಲಿ ಕಲಿಯಾಕತ್ತೀರಿ? ಸಾಲಿ ಅಲ್ಲ, ಅದು ಶಾಲಿ ಕಲಿಯಾಕತ್ತೀರಿ. ನಿಮ್ ಸರ್ಗಳೆಲ್ಲ ಹೇಳಿರ್ಬೇಕು. ಆಮೇಲೆ ನೀವು ನೆಕ್ಸ್ಟ್ ಯೂಟ್ಯೂಬ್ ದಾಗೆಲ್ಲ ನೋಡ್ತಿರಲ್ಲ. ರೀಡ್ ದೀಸ್ 60 MCQs, ಟಾಪ್ 60 MCQs. ಎಸ್. ಲಗುಟ್ ಹೇಳ್ಬೇಕಾ? ಟೈಮ್ ಇಲ್ಲ, ಯೂಸ್ ಇಲ್ಲ, ನಾನು ಹೇಳ್ಬಿಡ್ತೇನೆ. ಸತಿ ಪದ್ಧತಿ ಅಂತಂದ್ ಹೇಳಿದ್ರೆ ಇವಾಗ ಗಂಡ ಸತ್ತೋಗಿರ್ತಾನ, ಅವಂಗ ಏನೋ ಆಗಿರುತ್ತ, ಕುಡ್ದಿರ್ತಾನ, ಅಥವಾ ಏನೋ ಒಂದು ಯುದ್ಧದಲ್ಲಿ ಸತ್ತೋಗಿರ್ತಾನ, ಅಥವಾ ಯಾವ್ದೋ ಒಂದು ರೀಸನ್ ಇಂದ ಸತ್ತೋಗಿರ್ತಾನ, ಇಲ್ಲ ಸುಸೈಡ್ ಮಾಡ್ಕೊಂಡಿರ್ತಾನ, ಇಲ್ಲ ಯಾರೋ ಬಡದ್ ಕೊಂದಿರ್ತಾರ, ಇಲ್ಲ ಕೊಲೆ ಮಾಡಿರ್ತಾರ. ಹೆಂಗೋ ಆಗೋಟೇನಪ್ಪಾ ಅಂತಂದ್ರ ಗಂಡ ಸತ್ತೋಗಿರ್ತಾನ. ಈ ಗಂಡ ಏನಪ್ಪಾ ಅಂತಂದ್ರ ಒಬ್ಬಕ್ ಹೆಂಡ್ತಿರ್ತಾಳ, ಹೆಂಡ್ತಿರ್ತಾಳ. ಈ ಗಂಡ ಸತ್ತೋಗಿದ ಅಂತಂದ್ ಹೇಳಿ ಅವಾಗ ಏನ್ ಮಾಡ್ತಿದ್ರ ಅಂತಂದ್ರ ಸಾಕಿನ ಹೆಂಡ್ತಿನೂ ಕೂಡ ಏನಪ್ಪಾ ಅಂತಂದ್ರ ಜೀವಂತವಾಗಿ ಕೊಲ್ತಿದ್ರು. ಗಂಡ ಸತ್ತಿದ ಅಂತಂದ್ ಹೇಳ್ಬಿಟ್ಟು ಹೆಂಡ್ತಿನೂ ಕೊಂದ್ಬಿಟ್ಟು ಸೊ ಒಂದೇ ಪ್ಲೇಸ್ ಅಲ್ಲಿ ಏನಪ್ಪಾ ಅಂತಂದ್ರ ಹೂಳ್ತಾ ಇದ್ರು. ಈ ಪದ್ಧತಿಯನ್ನ ಏನಂತ ಕರಿತಾ ಇದ್ರು ಅಂತಂದ್ರ ಸತಿ ಪದ್ಧತಿ. ಅದೇ ಹೆಂಡ್ತಿ ಸತ್ತಳ ಅಂತಂದ್ ಹೇಳಿದ್ರೆ ಗಂಡನೇನ್ ಕೊಲ್ತಿರ್ಲಿಲ್ಲ, ಅವ್ ಬ್ಯಾರದ ಮದ್ವಿ ಆಗ್ತಿದ್ದ. ಬಟ್ ಆದ್ರ ಗಂಡ ಸತ್ತ ಅಂತಂದ್ ಹೇಳಿದ್ರ ಅಷ್ಟ, ಹೆಂಡ್ತಿನ ಕೊಂದ್ಬಿಟ್ಟು ಏನಪ್ಪಾ ಅಂತಂದ್ ಹೇಳಿದ್ರೆ ಇವನ್ ಈ ತರ ಹೇಳ್ತಾರೆ ಹೆಂಗಂತಂದ್ ಹೇಳಿದ್ರೆ ಗಂಡನ ಚಿತೆಯೊಳಗಡೆ ಅವ್ನ್ ಗಂಡನೇನ್ ಸುಡ್ತಿರ್ತಾರಲ್ಲ, ಸೊ ಅದ್ರೊಳಗಡೆ ಏನಪ್ಪಾ ಅಂತಂದ್ರ ಹೋಗ್ಬಿಟ್ಟು ಸಾಯೋದು ಅಂತಂದ್ ಹೇಳಿ. ಸೊ ಇಂತ ಒಂದ್ ಪದ್ಧತಿ ಇತ್ತು, ಸತಿ ಪದ್ಧತಿ ಅಂತಂದ್ ಹೇಳಿ. ಇದನ್ನೇನಪ್ಪಾ ಅಂತಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗು ಅದ್ರ ಜೊತೆಗೆ ರಾಜಾರಾಮ್ ಮೋಹನ್ ರಾಯ್ ಸೇರ್ಬಿಟ್ಟು ಅದನ್ನ ಸ್ಟಾಪ್ ಮಾಡ್ತಾರ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ಬರುತ್ತೆ. ಈಗ ನೋಡ್ರಿ, ರಾಜಾರಾಮ್ ಮೋಹನ್ ರಾಯ್ ಅಂತ ಇದಾರ, ರಾಜಾರಾಮ್ ಮೋಹನ್ ರಾಯರ್ ಅಂತ ಇದಾರ. ಅವರಿಗೆ ರಾಮ್ ಮೋಹನ್ ರಾಯ್ ಅಂತಂದ್ ಅಷ್ಟೇ ಹೆಸರಿತ್ತು. ರಾಮ್ ಮೋಹನ್ ರಾಯ್ ಅಂತಂದ್ ಹೇಳಿ ಅಷ್ಟ ಹೆಸರಿತ್ತು. ಅವ್ರಿಗೆ ರಾಜ ಅಂತಂದ್ ಹೇಳಿ ಬಿರುದು ಕೊಟ್ಟವ್ರು ಯಾರು ಅಂತಂದ್ ಹೇಳಿದ್ರ ಮೊಘಲರ ದೊರೆಯಾದಂತಹ 2ನೇ ಅಕ್ಬರ್ ಬಿರುದು ಕೊಟ್ಟಿರ್ತಾನೆ. ಯಾಕಂತಂದ್ ಹೇಳಿದ್ರ 2ನೇ ಅಕ್ಬರು ಆ ಟೈಮ್ ಒಳಗಡೆ ಬ್ರಿಟಿಷರ್ ಅಧೀನದೊಳಗಡೆ ಏನಂತಂದ್ ಹೇಳಿದ್ರ ವರ್ಕ್ ಮಾಡ್ತಿರ್ತಾನ, ಅಂದ್ರ ಆಳ್ವಿಕೆ ನಡೆಸ್ತಾ ಇರ್ತಾನ. ಬ್ರಿಟಿಷರ ಸಾರ್ವಭೌಮತ್ವವನ್ನು ಒಪ್ಕೊಂಡಿರ್ತಾನ. ಸೊ ಅವ್ರ ಸಾಮಂತನಾಗಿ ಏನಂತಂದ್ ಹೇಳಿದ್ರ ಆಳ್ವಿಕೆ ನಡೆಸ್ತಾ ಇರ್ತಾನ. ಅವಾಗ ಬ್ರಿಟಿಷರ್ ಏನ್ ಮಾಡಿರ್ತಾರ ಅಂತಂದ್ ಹೇಳಿದ್ರ, ನೀವು ರಾಜರೆಲ್ಲ ನೀವು ಆರಾಮಾಗಿ ಕುತ್ಕೋಬೇಕು, ನಿಮ್ಗ್ ನಾವ್ ಏನ್ ಕೊಡ್ತೀವಿ ಅಂತಂದ್ ಹೇಳಿದ್ರ ಪೆನ್ಷನ್ ಕೊಡ್ತೀವಿ. ಏನ್ ಕೊಡ್ತಾರ ಅಂತಂದ್ ಹೇಳಿದ್ರೆ ನಿಮಗ್ ನಾವು ಪೆನ್ಷನ್ ಕೊಡ್ತೀವಿ ಅಂತಂದ್ ಹೇಳಿ. ಬಟ್ ಆದ್ರೆ ಈ 2ನೇ ಅಕ್ಬರ್ಗ್ ಏನಂತಂದ್ ಹೇಳಿದ್ರ ಬ್ರಿಟಿಷರ್ ಕಡೆಯಿಂದ ಪೆನ್ಷನ್ ದುಡ್ಡ ಬಂದಿರಂಗಿಲ್ಲ. ಅವಾಗ ಅವ್ ಎಷ್ಟ್ ಕೇಳಿದ್ರು ಕೂಡ ಬ್ರಿಟಿಷರ್ ಕೊಡಂಗಿಲ್ಲ. ಸೊ ಆ ಟೈಮ್ ಒಳಗಡೆ ರಾಜಾರಾಮ್ ಮೋಹನ್ ರಾಯರನ್ನ ಏನಪ್ಪಾ ಅಂತಂದ್ರ 2ನೇ ಅಕ್ಬರು ನೇಮಕ ಮಾಡಿ ಇವ್ರನ್ನ ಇಂಗ್ಲೆಂಡ್ಗೆ ಕಳಿಸಿ, ಇವ್ರು ಇಂಗ್ಲೆಂಡ್ ಹೋಗಿ ಅಲ್ಲಿರುವಂತಹ ಬ್ರಿಟಿಷ್ ಏನ್ ಸೆನೆಟ್ ಅಂತ ಏನಿರುತ್ತ ಅವ್ರ ಜೊತೆ ಎಲ್ಲಾರ ಜೊತೆ ಮಾತಾಡ್ಕೊಂಡು ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ 2ನೇ ಅಕ್ಬರ್ಗೆ ಪೆನ್ಷನ್ ದುಡ್ಡನ್ನ ತಗೊಂಡ್ ಬರ್ತಾರ ರಿಟರ್ನ್.
ಇವ್ ಪೆನ್ಷನ್ ದುಡ್ಡು ತಗೊಂಬಂದ ರಿಟರ್ನ್ ಅಂತಂದ್ ಹೇಳ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟು ಎರಡನೇ ಅಕ್ಬರ್ ಇದ್ದವ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ರಾಜ ಅಂತಂದ್ ಹೇಳಿ ಅವರಿಗೆ ಬಿರುದನ್ನ ಕೊಡ್ತಾನ. ಕ್ಲಿಯರ್? ಎಸ್, ಇದಿಷ್ಟು. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ 1835 ಒಳಗಡೆ 1835 ಒಳಗಡೆ ಏನಂತಂದ್ರೆ ಮೆಕಾಲೆ ಅವರು ಬರ್ತಾರ. ಮೆಕಾಲೆ ಅವರು, ಈ ಮೆಕಾಲೆ ಅವರು ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್ ಆಗ್ತಾರ. ಯಾಕಂತಂದ್ ಹೇಳಿದ್ರ ಇಂಗ್ಲಿಷ್ ಶಿಕ್ಷಣ ಅಂತಂದ್ ಹೇಳಿ ಬರುತ್ತೆ. ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, ನಮ್ಮ ಭಾರತ ದೇಶದಲ್ಲಿ ಇಂಗ್ಲಿಷ್ ಶಿಕ್ಷಣ ಕೊಡಬೇಕು, ಎಲ್ರು ಇಂಗ್ಲಿಷ್ ಕಲಿಬೇಕು ಅಂತಂದ್ ಹೇಳಿ ಹೇಳಿದಂತ ಪರ್ಸನ್ ಯಾರು ಅಂತಂದ್ ಹೇಳಿದ್ರ ಮೆಕಾಲೆ. ಅದಾದ ನಂತರ ನೆಕ್ಸ್ಟ್ ನಾವು ಸಪೋರ್ಟ್ ಕೂಡ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಅದ್ರ ಜೊತೆಗೆ ಇವನ್ ಕಾಲದೊಳಗಡೆ 1833 ಚಾರ್ಟರ್ ಕಾಯ್ದೆ ಬರುತ್ತೆ. ಯಾವ್ದ್ ಬರುತ್ತೆ? ಚಾರ್ಟರ್ ಕಾಯ್ದೆ ಬರುತ್ತ. ಇಷ್ಟ ನೆನ್ಪಿಟ್ಕೊಡ್ರಿ, ಚಾರ್ಟರ್ ಕಾಯ್ದೆ ಒಳಗಡೆ ಒಂದ್ ಚೇಂಜಸ್ ಆಗತ್ತೆ. ಏನ್ ಚೇಂಜ್ ಆಗತ್ತ ಅಂತಂದ್ ಹೇಳಿದ್ರ, ಇಲ್ಲಿವರೆಗೂ ಗವರ್ನರ್ ಎಲ್ಲಿರ್ತಾ ಅಂತಂದ್ ಹೇಳಿದ್ರ ಜಸ್ಟ್ ಬಂಗಾಳದಾಗ ಅಷ್ಟೇ ಇರ್ತಾನ. ಬಂಗಾಳದ ಗವರ್ನರ್ ಜನರಲ್ ಅಂತ ಕರೀತಾರ. ಬಟ್ ಅದ್ರ ಅವಾಗ ಚೇಂಜ್ ಮಾಡ್ತಾರೆ. ಇಡೀ ಯಾಕಂತಂತ ಹೇಳಿದ್ರ ಮರಾಠರನ್ನ ಮೈಸೂರು ಎಲ್ರನ್ನು ಟಿಪ್ಪು ಸುಲ್ತಾನ್ ಎಲ್ಲ ಸೋಲಿಸ್ಬಿಟ್ಟು ಇಡೀ ಭಾರತ ದೇಶ ಅವ್ರ ಕೈಯಾಗ ಬಂದಿರುತ್ತ. ಸೊ ಅವಾಗ ಕಂಪ್ಲೀಟ್ ಆಗಿ ಭಾರತ ದೇಶವನ್ನ ಆಳ್ವಿಕೆ ನಡೆಸ್ಬೇಕಂತಂತ ಹೇಳಿ ಬಂಗಾಳದ ಗವರ್ನರ್ ಜನರಲ್ ನ ತೆಗೆದು ಹಾಕಿ ಭಾರತದ ಗವರ್ನರ್ ಜನರಲ್ ಅನ್ನಾಗಿ ಮಾಡ್ತಾರ. ಏನಾಗಿ ಮಾಡ್ತಾರ? ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಮಾಡ್ತಾರ. ಹಂಗಾದ್ರ ಭಾರತ ದೇಶದ ಮೊದಲ ಗವರ್ನರ್ ಜನರಲ್ ಯಾರಪ್ಪಾ ಅಂತಂದ್ ಹೇಳಿದ್ರ ಯಾರಾಗಿರ್ತಾರ? ಲಾರ್ಡ್ ವಿಲಿಯಂ ಬೆಂಟಿಂಕ್ ಆಗ್ತಾನ. ಕ್ಲಿಯರ್ ಎಲ್ಲ ಪಾಯಿಂಟ್ಸ್ ಗಳು? ಅದ್ರ ಜೊತೆಗೆ 1835 ಸೊ ಇವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಕಲ್ಕತ್ತಾದೊಳಗಡೆ ಒಂದು ವೈದ್ಯಕೀಯ ಕಾಲೇಜನ್ನ ನಿರ್ಮಾಣ ಮಾಡ್ತಾರೆ. ಏನ್ ಮಾಡ್ತಾರ? ವೈದ್ಯಕೀಯ ಕಾಲೇಜನ್ನ ಕೋಲ್ಕತ್ತಾದೊಳಗಡೆ 1835 ಸ್ಥಾಪನೆ ಮಾಡ್ತಾರ. ಇದು ಯಾರಿಗೆ ಇಷ್ಟೊಂದು ಚೇಂಜಸ್ ಗಳು ಯಾರು ಮಾಡ್ತಾರ ಅಂತಂದ್ ಹೇಳಿದ್ರ ಲಾರ್ಡ್ ವಿಲಿಯಂ ಬೆಂಟಿಂಕ್ ಮಾಡ್ತಾನ. ಇದು ಕ್ವಶನ್ಸ್ ಗಳು ನಿಮಗ್ ಬರ್ತಾವ. ಇಷ್ಟು ಪಾಯಿಂಟ್ಸ್ ಕ್ಲಿಯರ್? ಇದಾದ್ಮೇಲೆ ನೆಕ್ಸ್ಟ್ ನಮಗ್ ತುಂಬಾ ಇಂಪಾರ್ಟೆಂಟ್ ಬರುವಂತ ವ್ಯಕ್ತಿ ಯಾರಂತಂದ್ ಹೇಳಿದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಲಾರ್ಡ್ ಡೌಲ್ ಹೌಸಿ ಅಂತಂದ್ ಹೇಳ್ತೀವಿ. ಯಾರಂತಂದ್ ಹೇಳ್ತೀವಿ? ಲಾರ್ಡ್ ಡೌಲ್ ಹೌಸಿ ಅಂತಂದ್ ಹೇಳ್ತೀವಿ. ಲಾರ್ಡ್ ಡೌಲ್ ಹೌಸಿ ಯಾಕೆ ಇಂಪಾರ್ಟೆಂಟ್? ಇವ್ 1848 ಹಿಡ್ಕೊಂಡು 1856 ಇದ್ದ. ಇವನು ಏನಪ್ಪಾ ಅಂತಂದ್ ಹೇಳಿದ್ರೆ ಮಹಾನ್ ಭೂಪ. ಇವನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಒಂದು ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾನ. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತಂದ್ ಹೇಳಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಹಿಂಗಂದ್ರೆ ಏನ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ್ ಹೇಳಿ ಅಲ್ಲೇ ಮೀನಿಂಗ್ ಐತೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ್ ಹೇಳಿದ್ರೆ ಈಗ ಒಂದ್ ರಾಜ ಇರ್ತೈತೆ, ಒಂದ್ ರಾಜ್ಯ, ಒಂದ್ ಸಾಮ್ರಾಜ್ಯ ಇದೆ. ಈ ಸಾಮ್ರಾಜ್ಯದೊಳಗಡೆ ಏನಂತಂದ್ ಹೇಳಿದ್ರೆ ಒಬ್ಬ ರಾಜ ಇರ್ತಾನ. ಅದಾದ ನಂತರ ಅವ್ನ ಹ್ಯಾಂತಿನ ಏನಂತ ಕರಿತೀವಿ? ರಾಣಿ ಅಂತ ಕರಿತೀವಿ. ಇವ್ರಿಗಿಬ್ರಿಗೂ ಏನಪ್ಪಾ ಅಂತಂದ್ ಹೇಳಿದ್ರೆ ಮಕ್ಕಳ ಆಗಂಗಿಲ್ಲ. ಅವಾಗ ಏನ್ ಮಾಡ್ತಾರ? ಇವ್ ರಾಜ ಇದ್ದವ ಅವ್ರ ಮನ್ಯಾಗಿನಾರ ಯಾರಾದ್ರೂ ರಿಲೇಟಿವ್ಸ್ ಮಗನನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ದತ್ತು ತೆಗೆದುಕೊಂಡು ಆ ರಾಜ್ಯದ ಯುವರಾಜನನ್ನಾಗಿ ಮಾಡ್ತಾನ. ಅದೇ ಯುವರಾಜ ನೆಕ್ಸ್ಟ್ ಏನಂತಂದ್ರೆ ಆ ಸಾಮ್ರಾಜ್ಯದ ರಾಜನಾಗಿ ಆಳ್ವಿಕೆ ನಡೆಸ್ತಾ ಇರ್ತಾನ. ಇದು ನಮ್ದು ಏನಪ್ಪಾ ಅಂತ ಭಾರತ ದೇಶದಲ್ಲಿ ಒಂದು ಪರಂಪರೆ ಹಂಗ ನಡೀತಾ ಇತ್ತು. ಯಾರ ರಾಜಾಗ ಮಕ್ಕಳಿರ್ಲಿಲ್ಲ, ಯಾರನ್ನಾದ್ರೂ ದತ್ತು ತಗೊಂತಾ ಇದ್ರು, ಅದಾದ ನಂತರ ಆ ಸಾಮ್ರಾಜ್ಯವನ್ನೇ ಅವ್ನ್ ಕೊಟ್ಬಿಡ್ತಾ ಇದ್ರು. ಬಟ್ ಆದ್ರೆ ಬ್ರಿಟಿಷರ್ ಏನ್ ಹೇಳ್ತಾರ? ನಿಮ್ಗಿಬ್ರಿಗೂ ಮಕ್ಕಳಿಲ್ಲ ಅಂತಂದ್ ಹೇಳಿದ್ರೆ ಮುಗಿದ್ ಹೋತ ಅಲ್ಲಿಗೆ ಸ್ಟಾಪ್. ನಿಮ್ದಲ್ಲ, ಅದು ನಿಮ್ದು ಆಸ್ತಿ. ಅದೆಲ್ಲ ಏನಂತಂದ್ರೆ ನಮ್ಮ ಆಸ್ತಿ ಅಂತಂದ್ ಹೇಳ್ತಾರ. ನಿಮಗ್ ಮಕ್ಕಳಿಲ್ಲ ಅಂತಂದ್ ಹೇಳಿ ನಿಮ್ಮ ಆಸ್ತಿ ಇಲ್ಲ, ನಮ್ಮ ಆಸ್ತಿ. ಯಾರನ್ನ ಒಬ್ರು ತಗೊಂಡ್ಬಂದ್ಬಿಟ್ಟು ದತ್ತು ತಗೊಂಡವ ಅಂತಂದ್ ಹೇಳಿ ಅವಂಗೆಲ್ಲ ಕೊಡಂಗಿಲ್ಲ, ಅವನ ಆಸ್ತಿ ಆಗುದಿಲ್ಲ ಅದು. ಸೊ ದತ್ತು ಮಕ್ಕಳಿಗೆ ಯಾವುದೇ ಹಕ್ಕಿಲ್ಲ. ನಿಮಗ್ ಮಕ್ಕಳಿಲ್ಲ ಅಂತಂದ್ ಹೇಳಿದ್ರೆ ನಿಮ್ ಸಾಮ್ರಾಜ್ಯ ಅಲ್ಲ, ನಮ್ ಸಾಮ್ರಾಜ್ಯ. ಸೊ ಇಂತ ಒಂದು ಪದ್ಧತಿ, ಇಂತ ಒಂದು ರೂಲ್ ಅನ್ನ ತಗೊಂಡ್ ಬರ್ತಾರ. ಅದೇನಂತಂದ್ ಹೇಳಿದ್ರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ್ ಹೇಳಿ ಇದ್ರೊಳಗಡೆ, ಈ ಪದ್ಧತಿ ಒಳಗಡೆ ಅಥವಾ ಈ ರೂಲ್ಸ್ ಒಳಗಡೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ್ ಹೇಳಿ ಬ್ರಿಟಿಷ್ ವಶಕ್ಕೆ ಸೇರಿದಂತಹ ಮೊದಲ ಸಾಮ್ರಾಜ್ಯ ಯಾವ್ದಂತಂದ್ ಹೇಳಿದ್ರ ಯಾವ್ದಂತಂದ್ ಹೇಳ್ತೀವಿ? ಸತಾರಾ ಸಾಮ್ರಾಜ್ಯ. ಮಹಾರಾಷ್ಟ್ರದಾಗ ಬರುತ್ತೆ. ಸತಾರಾ ಸಾಮ್ರಾಜ್ಯ ಏನಂತಂದ್ ಹೇಳಿದ್ರ ಆ ರಾಜ್ಯಕ್ಕ ಆ ರಾಣಿಗೆ ಮಕ್ಕಳಿರಂಗಿಲ್ಲ. ಸೊ ಈ ಸತಾರಾ ಸಾಮ್ರಾಜ್ಯವನ್ನ ಬ್ರಿಟಿಷರ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ವಶಪಡಿಸ್ಕೊಂಡ್ ಬಿಡ್ತಾರ. ಕ್ಲಿಯರ್ ಏನ್ರಪ್ಪ ಪಾಯಿಂಟ್ ಗಳು? ಸೊ ಅದಾದ್ಮೇಲೆ ನೆಕ್ಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಗಳು ಬರ್ತಾವಲ್ಲ. ಲಾರ್ಡ್ ಡೌಲ್ ಹೌಸಿ ಇದ್ದಾಗ ಇವನ್ ಏನ್ ಮಾಡ್ತಾ ಅಂತಂದ್ರೆ 1853 ರೈಲು ಮಾರ್ಗವನ್ನ ನಿರ್ಮಾಣ ಮಾಡ್ತಾನ. ಏನ್ ಮಾಡ್ತಾನ? ರೈಲು ಮಾರ್ಗವನ್ನ ನಿರ್ಮಾಣ ಮಾಡ್ತಾನ. ಎಲ್ಲಿಂದ ಎಲ್ಲಿವರೆಗೂ ಅಂತಂದ್ರೆ ಮುಂಬೈ ಟು ತಾನೆ ಅಂತಂದ ಹೇಳ್ತೀವಿ. ಎಲ್ಲಿಂದ ಎಲ್ಲಿವರೆಗೂ? ಮುಂಬೈ ಟು ತಾನೆವರೆಗೂ ಟೋಟಲ್ ಆಗಿ 34 ಕಿಲೋಮೀಟರ್ ಉದ್ದದಷ್ಟು ರೈಲು ಮಾರ್ಗವನ್ನ ನಿರ್ಮಾಣ ಮಾಡ್ತಾನ. ಇವೆಲ್ಲಾದ್ರೂ ಇದನ್ನ ಮಾಡ್ತಿರ್ಲಿಲ್ಲ ಅಂತಂದ್ರೆ ನಮ್ ದೇಶದಾಗ ಅಷ್ಟೊಂದು ರೈಲು ವ್ಯವಸ್ಥೆ ಇರ್ತಿರ್ಲಿಲ್ಲ.
ಯಾಕಂತಂದ್ರೆ ಅವ್ರು ಮಾಡಿದವ್ರ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತ 1853 ಟೆಲಿಗ್ರಾಫ್ ವ್ಯವಸ್ಥೆ ಜನ ತಗೊಂಡ್ಬರ್ತಾನ. ಟೆಲಿಗ್ರಾಫ್ ವ್ಯವಸ್ಥೆ ಕೂಡ ಏನಂತಂದ ಹೇಳಿದ್ರೆ ಹಲೋ ಅಂತಿರಲ್ಲ, ಮೊದ್ಲಿನ ಹಳೆ ಕಾಲದ ಟೆಲಿಗ್ರಾಫ್ ವ್ಯವಸ್ಥೆ ಅದು ಕೂಡ ಇವನೇ. ಅದಾದ ನಂತರ ಅಂಚೆ ಚೀಟಿ ವ್ಯವಸ್ಥೆ ಬರುತ್ತಲ್ಲ, ಅದನ್ನು ಕೂಡ ಜಾರಿಗೆ ತಗೊಂಡ್ ಬಂದವ ಯಾರಂತಂದ ಹೇಳಿದ್ರೆ ಲಾರ್ಡ್ ಡೌಲ್ ಹೌಸಿನೇ ಜಾರಿಗೆ ತಗೊಂಡ್ ಬರ್ತಾನ. ಇಷ್ಟೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಗಳು ಯಾರ ಕಾಲದಲ್ಲಿ ಆಗತ್ತ? ಡೌಲ್ ಹೌಸಿ ಕಾಲದಲ್ಲಿ ಆಗತ್ತ. ಅದ್ರ ಜೊತೆಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತಾ 1854 ವುಡ್ಸ್ ಡಿಸ್ಪ್ಯಾಚ್ ಅಂತಂದ ಹೇಳ್ತೀವಿ. ವುಡ್ಸ್ ಡಿಸ್ಪ್ಯಾಚ್ ಅಂತಂದ ಹೇಳಿದ್ರೆ ಇದು ಕೂಡ ಇಂಗ್ಲಿಷ್ ಶಿಕ್ಷಣದ ಬಗ್ಗೆ ಹೇಳುತ್ತ. ಇದು ಕೂಡ ಏನ್ ಹೇಳತ್ತಪ್ಪ ಅಂತಂದ್ರೆ ಇಂಗ್ಲಿಷ್ ಶಿಕ್ಷಣದ ಬಗ್ಗೆ ಹೇಳತ್ತ. ಅದ್ನ ನಾವು ವುಡ್ ಡಿಸ್ಪ್ಯಾಚ್ ಅಂತಂದ ಹೇಳ್ತೀವಿ 1854. ಅಂದ್ರ ಪ್ರತಿಯೊಂದು ಪ್ರಾಂತ್ಯಗಳಲ್ಲಿ ಏನಪ್ಪಾ ಅಂತಂದ್ರೆ ಶಿಕ್ಷಣ ಇಲಾಖೆಗಳನ್ನ ರಚನೆ ಮಾಡಿ ಅಥವಾ ಶಿಕ್ಷಣ ಇಲಾಖೆಗಳನ್ನ ಸ್ಥಾಪನೆ ಮಾಡಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಇಂಗ್ಲಿಷ್ ಶಿಕ್ಷಣವನ್ನ ಒದಗಿಸ್ತಾರ ಎಲ್ರಿಗೂ. ಆಮೇಲೆ ಇವನ್ ಕಾಲದೊಳಗಡೆ ಇನ್ನೇನ್ ಉಳಿತು ಈಗ ನಾನು ಹೇಳ್ತೀನಿ ನೋಡ್ರಿ. ಯಾವ್ಯಾವ ಪ್ರದೇಶಗಳು ಸರ್ ಆಲ್ರೆಡಿ ಏನಂತಂದ್ರೆ ಈ ಪ್ರದೇಶಗಳನ್ನ ಯಾವ ಯುದ್ಧದಲ್ಲಿ? 1ನೇ ಕಾರ್ನಾಟಿಕ್ ಯುದ್ಧ, 2ನೇ ಕಾರ್ನಾಟಿಕ್ ಯುದ್ಧ, 3ನೇ ಕಾರ್ನಾಟಿಕ್ ಯುದ್ಧ ಅಂತಂದ್ ಹೇಳಿ ಬರುತ್ತಲ್ಲ, ಅದ್ರಲ್ಲಿ ವಶಪಡಿಸ್ಕೊಂಡಿರ್ತಾರ ತಮಿಳುನಾಡು ಪ್ರದೇಶಗಳನ್ನ. ಅದಾದ ನಂತರ ನೆಕ್ಸ್ಟ್ ಈ ಮೈಸೂರು ಪ್ರದೇಶಗಳನ್ನ ಹೆಂಗ್ ವಶಪಡಿಸ್ಕೊಳ್ತಾರ? 1ನೇ ಆಂಗ್ಲೋ ಮೈಸೂರು ಯುದ್ಧ, 2ನೇ ಆಂಗ್ಲೋ ಮೈಸೂರು ಯುದ್ಧ, 3ನೇದು 4ನೇದು ಅಂತಂದ್ ಹೇಳಿ. ಆಮೇಲೆ ಇಲ್ಲಿ ಮರಾಠ ಪ್ರದೇಶವನ್ನ ಹೆಂಗ್ ವಶಪಡಿಸ್ಕೊಂಡಿರ್ತಾರ? 1ನೇ ಆಂಗ್ಲೋ ಮರಾಠ ಯುದ್ಧ, 2ನೇ ಆಂಗ್ಲೋ ಮರಾಠ ಯುದ್ಧ ಅಂತಂದ್ ಹೇಳಿ ವಶಪಡಿಸ್ಕೊಂಡಿರ್ತಾರ. ಅದಾದ ನಂತರ ಇನ್ ಕೆಲವೊಂದ್ ಹಲವಾರು ಆಲ್ರೆಡಿ ಬಂಗಾಳ ಪ್ರಾಂತ್ಯ ಸೇರಿರುತ್ತ. ಯಾಕ 1ನೇ ಪ್ಲಾಸಿ ಕದನ, ಬಕ್ಸಾರ್ ಕದನದೊಳಗಡೆ. ಆಮೇಲೆ ನೆಕ್ಸ್ಟ್ ಏನು? ಸಹಾಯಕ ಸೈನ್ಯ ಪದ್ಧತಿಯಿಂದ ಹಲವಾರು ಪ್ರದೇಶಗಳನ್ನ ವಶಪಡಿಸ್ಕೊಂಡಿರ್ತಾರ. ಅದ್ರ ಜೊತೆಗೆ ಮತ್ತೇನು ವಶಪಡಿಸ್ಕೊಂಡಿರ್ತಾರ? ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದು ಕೆಲವೊಂದು ಪ್ರದೇಶಗಳನ್ನ ವಶಪಡಿಸ್ಕೊಂಡಿರ್ತಾರ. ಆಲ್ಮೋಸ್ಟ್ ಎಲ್ಲಾ ವಶಪಡಿಸ್ಕೊಂಡಿರ್ತಾರ ಅವ್ರು. ಇನ್ನೇನ್ ಉಳಿದಿರುತ್ತೆ? ಈ ಪ್ರದೇಶ ಉಳಿದಿರತ್ತ. ಈ ಪ್ರದೇಶವನ್ನು ಕೂಡ ಏನಂತಂದ್ರೆ ಲಾರ್ಡ್ ಡೌಲ್ ಹೌಸಿ ವಶಪಡಿಸ್ಕೊಳ್ತಾನ. ಅವುಗಳನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರ ಸಿಖ್ ಯುದ್ಧಗಳು ಅಂತಂದೇಳಿ. 1ನೇ ಸಿಖ್ ಯುದ್ಧ, ಆಮೇಲೆ 2ನೇ ಆಂಗ್ಲೋ ಸಿಖ್ ಯುದ್ಧಗಳು ಯಾರ ಕಾಲದಲ್ಲಿ ನಡೀತಾವ ಅಂತಂದ ಹೇಳಿದ್ರ ಇವನ್ ಕಾಲದೊಳಗಡೆ ನಡೀತಾವ, ಲಾರ್ಡ್ ಡೌಲ್ ಹೌಸಿ ಕಾಲದಲ್ಲಿ. ಅರ್ಥ ಆಯ್ತೇನ್ರಪ್ಪ? ಇದ್ರ ಜೊತೆಗೆ 1856 ಒಳಗಡೆ 1856ರಲ್ಲಿ ಈ ಕ್ವಶನ್ ತುಂಬಾ ಸಾರಿ ಬಂದೈತೆ. 1856ರಲ್ಲಿ ಹಿಂದೂ ವಿಧವೆಯರು ಮರು ವಿವಾಹ ಆಗ್ಬಹುದು ಅಂತಂದೇಳಿ. ಹಿಂದೂ ವಿಧವೆಯರು ಏನಂತಂದ ಹೇಳಿದ್ರೆ ಮರು ಮದುವೆ ಆಗಾಕ ಅವಕಾಶ ನೀಡ್ತಾರ. ಸೊ ಅದನ್ನ ನಾವು ವಿಧವೆ ಪುನರ್ವಿವಾಹ ಅಂತಂದ ಹೇಳ್ತೀವಿ. ವಿಧವಾ ಪುನರ್ವಿವಾಹ ಕಾಯ್ದೆ ಅಂತಂದೇಳಿ. ಪುನರ್ವಿವಾಹ ಕಾಯ್ದೆ, ವಿಧವಾ ಪುನರ್ವಿವಾಹ ಕಾಯ್ದೆ 1856ರಲ್ಲಿ ಜಾರಿಗೆ ಬರುತ್ತೆ. ಸೊ ಅವ್ರೇ ಅಂತಂದ ಹೇಳಿದ್ರೆ ಅವರು ಕೂಡ ಇನ್ನೊಂದು ಮದ್ವೆ ಆಗ್ಬಹುದು ಅಂತಂದ ಹೇಳಿ. ಇದಾದ ನಂತರ ನೆಕ್ಸ್ಟ್ ಇಷ್ಟೆಲ್ಲಾ ಆದ ನಂತರ ಏನಂದ್ರ ಆಲ್ಮೋಸ್ಟ್ ದಂಗೆಗಳು ಎದ್ದು ಸ್ಟಾರ್ಟ್ ಆಗಿರ್ತಾವ. 1857 ಒಳಗಡೆ ಏನಪ್ಪಾ ಅಂತಂದ್ರೆ ಒಂದು ಮಹಾನ್ ದಂಗೆ ಆಗತ್ತ. ಅದನ್ನ ನಾವು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಏನಂತ ಕರಿತೀವಿ? ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಅದು ರೀಸನ್ ಏನಂತಂದ ಹೇಳಿದ ತತ್ಕ್ಷಣದ ಕಾರಣ ಬ್ಯಾರಕ್ಪುರ್ ಒಳಗಡೆ ಏನಂತಂದ ಹೇಳಿದ್ರೆ ಒಬ್ಬನು ಸೇನಾಧಿಪತಿ ಅಥವಾ ಏನಂತ ಕರಿತೀವಿ, ಒಬ್ಬ ಸೋಲ್ಜರ್ ಇರ್ತಾನ, ಮಂಗಲ್ ಪಾಂಡೆ ಅಲ್ಲ, ಎಸ್, ಅವ್ರೇನ್ಪಾ ಅಂತಂದ್ರೆ ಒಬ್ಬ ಅಧಿಕಾರಿಯನ್ನ ಗುಂಡಿಕ್ ಕೊಲ್ತಾರೆ. ಯಾಕೆ? ರೀಸನ್ ಏನಂತಂದ ಹೇಳಿದ್ರೆ ಬಂದೂಕ್ ಇರ್ತಾವಲ್ಲ, ಬಂದೂಕಲ್ಲಿ ಏನಂತ ಹೇಳಿದ್ರೆ ಅದು ಕರೆಕ್ಟ್ ಆಗಿ ಬುಲೆಟ್ ಎಲ್ಲ ಹಾರ್ಬೇಕು. ಅದಾದ ನಂತರ ನೆಕ್ಸ್ಟ್ ಬುಲೆಟ್ ಹಾಕಿದ ನಂತರ ಅವನ್ನೆಲ್ಲ ಕ್ಲೀನ್ ಎಲ್ಲ ಮಾಡ್ತಿರ್ತಾರಲ್ಲ, ಅವೆಲ್ಲ ಏನಂತಂದ ಹೇಳಿದ್ರೆ ಹಂದಿ ಮತ್ತು ದನಗಳ ಕೊಬ್ಬಿನಿಂದ ಇರ್ತಾವ. ಇದರಿಂದ ಎಷ್ಟೋ ಜನ ಹಿಂದೂಗಳಿಗೆ ಅದು ಸರಿ ಬರಂಗಿಲ್ಲ. ಸಿಟ್ಟಿಗೆದ್ಬಿಟ್ಟು ಏನಂತಂದ ಹೇಳಿದ್ರೆ ಫಸ್ಟ್ ಟೈಮ್ ಗುಂಡಿಕ್ ಕೊಲ್ತಾರ ಬ್ರಿಟಿಷ್ ಅಧಿಕಾರಿಗಳನ್ನ. ಇಲ್ಲಿಂದ ಸ್ಟಾರ್ಟ್ ಆಗತ್ತ ಅದು. ಇದೇನಂದ್ರ ತತ್ಕ್ಷಣದ ಕಾರಣ ಬೆಂಕಿ ಹತ್ತಾಕ. ಬಟ್ ಆದ್ರೆ ಆಲ್ರೆಡಿ ಬೆಂಕಿ ಹತ್ತಿರತ್ತೆ. ಯಾವ ರೀಸನ್ ಗಳಿಂದ ನಾನು ಹೇಳಿದ್ನಲ್ಲ ಇಲ್ಲಿವರೆಗೂ. ಸೊ ಪ್ಲಾಸಿ ಕದನ ಆಗಿರ್ಬೋದು, ಅಥವಾ ಅದಾದ ನಂತರ ನೆಕ್ಸ್ಟ್ ಬಕ್ಸಾರ್ ಕದನದಿಂದ ಬಂಗಾಳ ಪ್ರಾಂತ್ಯದೊಳಗಡೆ ಜಮೀನ್ದಾರಿ ಪದ್ಧತಿ ಅಂತಂದ್ ಹೇಳಿ ಶೋಷಣೆ ಮಾಡ್ತಿರ್ತಾರ. ಅದ್ರ ಜೊತೆಗೆ ಏನಂತಂದ್ ಸಹಾಯಕ ಸೈನ್ಯ ಪದ್ಧತಿಗಳು, ಆಮೇಲೆ ನೆಕ್ಸ್ಟ್ ಇನ್ನೊಂದೇನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ್ ಹೇಳಿ, ಆಮೇಲೆ ಮೈಸೂರು ಯುದ್ಧಗಳು, ಮರಾಠ ಯುದ್ಧಗಳು, ಸಿಖ್ ಯುದ್ಧಗಳು, ಇವೆಲ್ಲಾ ರೀಸನ್ ಗಳಾಗ್ತವ. ಈ ಎಲ್ಲಾ ರೀಸನ್ ಗಳಿಂದ ಭಾರತ ದೇಶಾದ್ಯಂತ ಸೊ ಬ್ರಿಟಿಷರ ವಿರುದ್ಧ ದಂಗೆ ಆಗತ್ತ 1857. ಅದನ್ನ ನಾವು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. ಅದನ್ನ ಜಸ್ಟ್ ದಂಗೆ ಅಂತಂದ್ ಅಷ್ಟ ಕರೀತಾರ. ಬಟ್ ಆದ್ರೆ ಅದಕ್ಕೆ ಹೆಸರನ್ನ ಕೊಡ್ತಾರಲ್ಲ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತಂದೇಳಿ.
ಆ ಪರ್ಸನ್ ಯಾರಂತಂದ್ ಹೇಳಿದ್ರ ವಿ ಡಿ ಸಾವರ್ಕರ್. ಯಾರಂತಂದ್ ಹೇಳಿದ್ರ ವಿ ಡಿ ಸಾವರ್ಕರ್ ಅಂತಂದ್ ಹೇಳ್ತೀವಿ. ಅರ್ಥ ಆಯ್ತ್ರಪ್ಪ? ಎಸ್, ಈ ಟೈಮ್ ಅಲ್ಲಿ ಇದ್ದಂತಹ ಒಬ್ಬ ಗವರ್ನರ್ ಯಾರಂತಂದ್ ಹೇಳಿದ್ರ ಲಾರ್ಡ್ ಕ್ಯಾನಿಂಗ್ ಅಂತಂದ್ ಹೇಳ್ತೀವಿ. ಈ ಟೈಮ್ ಅಲ್ಲಿ ಇದ್ದಂತಹ ಒಬ್ಬ ಗವರ್ನರ್ ಯಾರಂತಂದ್ ಹೇಳಿದ್ರ ಲಾರ್ಡ್ ಕ್ಯಾನಿಂಗ್ ಅಂತಂದ್ ಹೇಳ್ತೀವಿ. ಅವಾಗ ಬಂದಿರ್ತೈತದ. ಸೊ ಬ್ರಿಟಿಷ್ ಇದರಿಂದ ಇಂಗ್ಲೆಂಡ್ ನಿಂದ ಅಷ್ಟರೊಳಗಡೆ ದಂಗೆ ಆಗ್ತಿರ್ತಾವ. ಅದ್ರೊಂದ್ ದಂಗೆ ಎಲ್ಲ ಏನಂತಂದ್ ಹೇಳಿದ್ರೆ ಕಮ್ಮಿ ಆಗಿ ಬಿಡ್ತಾವ. ಆ ದಂಗೆ ಬಗ್ಗೆ ನಾವು ಆಮೇಲೆ ನೋಡ್ಕೊಳ್ಳೋಣ. ಅಷ್ಟೊಂದೇನು ಇಂಪಾರ್ಟೆಂಟ್ ಅಂದ್ರ ಸ್ವಾತಂತ್ರ್ಯ ಅಂತ ಬಂದಾಗ ಇಂಪಾರ್ಟೆಂಟ್, ಬದ್ರ ಈಗ ಇಂಪಾರ್ಟೆಂಟ್ ಇಲ್ಲ, ನಾವು ಕಲಿಬೇಕಂತಂದ್ ಹೇಳಿದ್ರ. ಸೊ ಇಲ್ಲೇನಪ್ಪಾ ಅಂತಂದ್ರೆ 1858 ಒಂದು ಕಾಯ್ದೆ ಬರುತ್ತ ದಂಗೆ ಆದ ನಂತರ. ಸೊ ಈ ಕಾಯ್ದೆಯ ಪ್ರಕಾರ ಏನ್ ಮಾಡ್ತಾರೆ ಹೇಳ್ರಿ? ಈ ಕಾಯ್ದೆಯ ಪ್ರಕಾರ ನಮ್ಮ ಭಾರತ ದೇಶದ ಸಂಪೂರ್ಣ ಅಧಿಕಾರ ಯಾರ ಕೈಯಾಗ ಹೋಗುತ್ತೆ ಅಂತಂದ್ರೆ ಬ್ರಿಟಿಷ್ ರಾಣಿಯ ಕೈಯಾಗ ಹೋಗುತ್ತೆ. ಬ್ರಿಟಿಷ್ ರಾಣಿನೇ ನಮ್ಮ ದೇಶದ ಹೆಡ್ ಆಗಿ ಬಿಡ್ತಾಳ. ಇಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪನಿ ಅದಿದೆಲ್ಲ ಇತ್ತು, ಹಿಂಗ ಅದೆಲ್ಲ ಇಲ್ಲ. ಈಗ ಗವರ್ನರ್ ಜನರಲ್ ಎಲ್ಲ ಇಲ್ಲ. ಬ್ರಿಟಿಷ್ ರಾಣಿನೇ ಏನಂತಂದ್ರೆ ತನ್ನ ಕೈಯಾಗ ತಗೊಂಡ್ಬಿಡ್ತಾಳ ಇಡೀ ಭಾರತ ದೇಶದ ಆಡಳಿತವನ್ನ. ಇಲ್ಲೇನಂತಂದ ಹೇಳಿದ್ರ ವೈಸ್ ರಾಯ್. ನೆಕ್ಸ್ಟ್ ಏನಂತಂದ ಹೇಳಿದ್ರ ಭಾರತದ ಗವರ್ನರ್ ಜನರಲ್ ಅಂತಂದ ಏನ್ ಹೇಳ್ತಿದ್ವಲ್ಲ, ಅವನ್ನ ಏನಂತ ಕರೆಯಕ್ ಸ್ಟಾರ್ಟ್ ಮಾಡ್ತಾರ ಅಂತಂದ ಹೇಳಿದ್ರ ವೈಸ್ ರಾಯ್ ಅಂತಂದ ಹೇಳಿ ಕರೆಯಕ್ ಸ್ಟಾರ್ಟ್ ಮಾಡ್ತಾರ. ಏನಂತ ಕರೆಯಕ್ ಸ್ಟಾರ್ಟ್ ಮಾಡ್ತಾರ? ವೈಸ್ ರಾಯ್ ಅಂತಂದ ಹೇಳಿ ಕರೆಯಕ್ ಸ್ಟಾರ್ಟ್ ಮಾಡ್ತಾರ. ಇದಾದ ನಂತರ ನೆಕ್ಸ್ಟ್ ತುಂಬಾ ಚೇಂಜಸ್ ಮಾಡ್ಕೋಬೇಕಲ್ಲ ಇನ್ ನಮ್ಮ ಭಾರತ ದೇಶವನ್ನ. ಸೊ ಅದಕ್ಕೋಸ್ಕರ 1857 ಟೈಮಲ್ಲಿ, ಆಲ್ಮೋಸ್ಟ್ 1857-58 ಟೈಮಲ್ಲಿ 3 ಯೂನಿವರ್ಸಿಟಿಗಳನ್ನ ಸ್ಥಾಪನೆ ಮಾಡ್ತಾರೆ. ಒಂದ್ ಯಾವ್ದಂತಂದ್ರ ಕಲ್ಕತ್ತಾ ಯೂನಿವರ್ಸಿಟಿ, ಇನ್ನೊಂದ್ ಯಾವ್ದಂತಂದ್ರ ಮದ್ರಾಸ್ ಯೂನಿವರ್ಸಿಟಿ, ಅದಾದ ನಂತರ ಇನ್ನೊಂದ್ ಯಾವ್ದಂತಂದ್ರ ಮುಂಬೈ ಯೂನಿವರ್ಸಿಟಿ. ಈ 3 ಯೂನಿವರ್ಸಿಟಿಗಳನ್ನ ಸ್ಥಾಪನೆ ಮಾಡ್ತಾರ ಬ್ರಿಟಿಷರು 1857 ಅಥವಾ 1858 ಟೈಮಲ್ಲಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. 1773 ಹಿಡ್ಕೊಂಡು 1857 ಏನೇನ್ ಆಯ್ತು ಅಂತಂದೇಳಿ.